ಗಂಡನ್ ವಿಚಾರ ಕುಡಿತಾರೆ, ನಮ್ಮನ್ನ ಕೇರ್ಲೆಸ್ ಮಾಡ್ತಾರೆ, ಎಲ್ಲಿ ಹೋದ್ರು ಎಲ್ಲಿಗಿಲ್ಲ, ಏನ್ ತಿಂದ್ರಿ ಏನಿಲ್ಲ, ಯಾಕೆ ಮಕ್ಕೊಂಡಿದ್ರಿ, ಏನಾಯ್ತು ಅಂತ ಎಲ್ಲಾ ವಿಷಯದಲ್ಲಿ ಕೇರ್ಲೆಸ್ ಸರ್. ಹಂಗಂತೇಳಿ ನಾನು ನಿಮ್ಮನ್ನ ಕಾಳಜಿ ಮಾಡುವುದಿಲ್ಲ ಅಂತ. ನಮ್ಮನ್ನಾಗ್ಲಿ ನಮ್ಮ ಮಕ್ಕಳನ್ನಾಗ್ಲಿ ಯಾರನ್ನು ಕಾಳಜಿ ಮಾಡಲ್ಲ ಸರ್. ಈ ತರ ಮಾಡ್ತಿದ್ರು. ಕುಡಿತದ ವ್ಯಸನಿನ ಆತ? ಹಾ ಸರ್, ಆ ತರ ಆಗಿತ್ತು ಸರ್. ನಿಮ್ ಜೊತೆ ಮಾತಾಡಿದ್ಮೇಲೆನೆ ನಾನು ಆ ಮನೆಗೆ ಹೋಗಿದ್ದು ಸರ್. ಓಕೆ, ಅಂದ್ರೆ ತವ್ರ ಮನೆಯಿಂದ ಮತ್ತೆ ಗಂಡನ ಮನೆಗೆ ಹೋಗಿದ್ರಿ? ತವ್ರ ಮನೆಯಲ್ಲೇ ಇದ್ದೆ ಸರ್. 5 months ಇದ್ದೆ. ಈ ತರ ಪ್ರಾಬ್ಲಮ್ ಆದ್ಮೇಲೆ ಏನ್ ಮಾಡ್ಬೇಕಂತ ದಿಕ್ಕು ತೋಚಿದೆ. ನಿಮಗ್ ಫೋನ್ ಮಾಡಿದಾಗ ದೇವ್ರ ದಯದಿಂದ ಲೈನ್ ಸಿಕ್ತು. ಆಮೇಲೆ ನೀವ್ ಹೇಳಿದ್ರಿ ಇಲ್ಲಿ ಇರ್ಬೇಡ, ನೀನ್ ಅಲ್ಲಿ ಹೋಗು, ನೀನ್ ಏನ್ ಮಾಡ್ಬೇಕ್ ಅನ್ಕೊಂಡಿದೆ ಅಲ್ಲಿ ಹೋಗಿ ಮಾಡು, ಗಂಡ ಅಂತ ಎಲ್ಲದಕ್ಕೆ ಅವ್ರ ಮೇಲೆ ಡಿಪೆಂಡ್ ಆಗ್ಬೇಡ, ಏನ್ ಪಾಸಿಟಿವ್ ಪಾಯಿಂಟ್ಸ್ ಇದೆನೋ ಅದನ್ನ ತಲೆಯಲ್ಲಿ ಇಟ್ಕೊ, ನೆಗೆಟಿವ್ ಎಲ್ಲ ಬಿಟ್ಬಿಡು ಅಂತೇಳಿ ಈ ತರ ಧೈರ್ಯ ಕೊಟ್ಟಿದ್ರಿ ಸರ್. ಅದಾದ್ಮೇಲೆ ಅವ್ರ ಮನೆಗೆ ಹೋಗಿದ್ರಾ? ಅಲ್ಲ ಸಾರಿ, ಗಂಡನ ಮನೆಗೆ ಹೋಗಿದ್ರಾ? ಹೋದೆ ಸರ್, ಹೋದೆ. ಹೋದ್ಮೆ ಅದ್ ಅವ್ರು ಹಂಗೆ ಇದಾರೆ ಸರ್. ಆಮೇಲೆ ನಾನು DIDಗೆ ಡೈರೆಕ್ಟ್ ಎಕ್ಸಾಮ್ ಕಟ್ಟಿದ್ದೀನಿ. ಮತ್ತೆ ಈಗ ಪ್ರೈವೇಟ್ ಒಂದ್ ಹೇಳಿ ಸಂಘದಲ್ಲಿ ಕೆಲ್ಸಕ್ಕೆ ಸೇರಿದ್ದೀನಿ. ತಿಂಗಳ 2,000 3,000 ಕೊಡ್ತಾರೆ. ನನ್ಗ ಎಜುಕೇಶನ್ಗೆ ಅದು ಹೆಲ್ಪ್ ಆಗ್ತಿದೆ. ತಿಂಗಳ 2,000 3,000 ಯಾರಿಗೆ? ನಿಮ್ಗೂ ನಿಮ್ ಗಂಡಂಗೂ? ಇಲ್ರಿ ಸರ್, ನಮ್ಗ್ ಕೊಡ್ತಿದಾರೆ ಸರ್. ಏನ್ ಕೆಲ್ಸ ಅದು? ಅದು ಸಂಘ ಮಾಡ್ತೀವಲ್ರಿ, ಉಳಿತಾಯ ಗುಂಪುಗಳಂತೇಳಿ. ಆ ಗುಂಪುಗಳನ್ನ ಮಾಡಿಸಿದ್ದು ಪ್ರತಿ ತಿಂಗಳು ನಾವು ಅವ್ರನ್ನ ಸೇರಿಸಿ ಅಮೌಂಟ್ ಕಟ್ಸ್ಕೊಳ ಸರ್. ಓಕೆ, ಅಂದ್ರೆ ದಿವಸದಲ್ಲಿ ಎಷ್ಟು ಗಂಟೆಗಳ ಕೆಲಸ ಅದು? ಅದು ಒಂದೇ ದಿನ ಇರುತ್ತೆ ಸರ್. ಒಂದೇ ದಿನ ಇರುತ್ತ್ರಿ. ಒಂದ್ 2-3 ತಾಸು ಆಗ್ಬೋದು, ಒಂದ್ 4-5 ತಾಸನ ಆಗ್ಬೋದು. ಯಾಕಂದ್ರೆ ಮನೆಗೆ ಹೋಗಿ ನಾವು ಮಾಡೋದು ಆ ವಿಚಾರವಾಗಿ ಒಂದು ದಿವಸ ಅದು ಎಷ್ಟೊತ್ತಾದ್ರೂ ಆಗ್ಬೋದು. ದುಡ್ಡು ಕಟ್ಟಿಸ್ಕೊಂಡು ಅವ್ರ ಹೆಸರು ಬರ್ಕೊಂಡು ಆ ಲೆಕ್ಕವನ್ನು ಮೇಂಟೈನ್ ಮಾಡೋದು. ಸರ್, ಅಂದ್ರೆ ಇಷ್ಟು ತಿಂಗಳಲ್ಲಿ ಈ ಗುಂಪಿನವರು ಇಷ್ಟು ಉಳಿತಾಯ ಮಾಡಿದ್ದಾರೆ ಆತರ. ತಿಂಗಳಲ್ಲಿ ಒಂದು ದಿವಸ ಮಾತ್ರ ಇರುತ್ತೆ. ಇನ್ನು ಉಳಿದ ದಿವಸ ಏನ್ ಮಾಡ್ತೀರಿ? ಉಳಿದ ದಿವಸ ಎಲ್ಲ ಅವ್ರ ಏನಾನ ಮೀಟಿಂಗ್ ಇದ್ರೆ ಕರೀತಾರೆ ಸರ್. ಮತ್ತೆ ನಮ್ಕಿನ್ನ ಹೆಚ್ಚಿನ ಸಿಬ್ಬಂದಿ ಅಂದ್ರೆ ಮೇಲಿನ ಅಧಿಕಾರಿಗಳು ಇರ್ತಾರ್ರಿ, ನಮ್ಕಿನ್ನ ಸ್ವಲ್ಪ ದೊಡ್ಡವರು ಇರ್ತಾರ. ಅವ್ರು ಸ್ವಲ್ಪ ಜಾಸ್ತಿ ಮೇಂಟೈನ್ ಮಾಡೋದು ಇರ್ತಲ್ಲ, ಅವ್ರಿಗೆ ಮೇಂಟೈನ್ ಮಾಡಕ್ ಆಗ್ಲಾರ್ದಾಗ ಹೆಲ್ಪ್ ಬೇಕಾಗಿತ್ತು ಅಂದ್ರೆ ನಮಗೆ ಫೋನ್ ಮಾಡಿ ಕರೀತಾರೆ ಸರ್ ಅವರು. ಸರಿ, ಆಯ್ತು. ಇಲ್ಲಿ ಗಂಡ ಜವಾಬ್ದಾರಿಯುತವಾಗಿ ವರ್ತಿಸೋದಿಲ್ಲ ಅಥವಾ ಯಾವುದೇ ಜವಾಬ್ದಾರಿ ಹೊತ್ಕೊಳ್ಳೋದಿಲ್ಲ, ಆ ಕಾರಣಕ್ಕೆ ನೀವು ತವರು ಮನೆಗೆ ಹೋಗಿದ್ರಿ, ಮತ್ತೆ ಅಲ್ಲಿಗೆ ಹೋದ್ರಿ. ಅಂದ್ರೆ ಆ ಥರ ಏನು ಬದಲಾವಣೆ ಇಲ್ಲ ಅಂತ? ಇಲ್ಲ ಸರ್, ಇಲ್ಲ ಸರ್. ಬಟ್ ಮತ್ತೆ ತವರು ಮನೆಗೆ ಬಂದ್ರಲ್ಲ, ಯಾಕೆ ಸರ್? ಈಗ ಎಕ್ಸಾಮ್ ಇದೆ ಸರ್ 27ನೇ ತಾರೀಕಿಗೆ. ಅಲ್ಲಿದ್ದು ಓದ್ಲಿಕ್ಕೆ ಆಗಲ್ವಾ? ಅಲ್ಲಿ ಮೊನ್ನೆ 26ನೇ ತಾರೀಕಿಗೆ ನಮ್ ನಾದ್ನಿದ್ ಮದುವೆ ಆಯ್ತು ಸರ್. ತುಂಬಾ ಜನ, 4 ಮಂದಿ ನಾದ್ನಿಯವರು, ಅವ್ರ ಗಂಡ್ರು, ದೊಡ್ಡ ಫ್ಯಾಮಿಲಿ ಸರ್. ನನ್ಗೆ ಓದಕ್ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ ಅಲ್ಲಿ. ಈಗ ಕೆಲ್ಸ ಮಾಡಿಲ್ಲ ಅಂದ್ರ ಕೆಲ್ಸ ಮಾಡ್ತಿಲ್ಲ ಇವಳು ಅಂತೇಳಿ ಈ ತರ ಅನ್ಕೊಂಡ್ಬಿಡ್ತಾರ್ರಿ. ಅಂದ್ರೆ ನಾನ್ ಅಮ್ಮನ ಮನೇಲಿ ಇದ್ರೆ ಸ್ವಲ್ಪ ಸೇಫ್ ಆಗಿ ಓದ್ಬೋದು, ಇವ್ರು ಅರ್ಥ ಮಾಡ್ಕೊಂತಾರ ನನ್ನ, ಸ್ವಲ್ಪ ಜಾಸ್ತಿ ಟೈಮ್ ಸಿಗುತ್ತೆ ನನ್ಗ. ಹಂಗ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ಗೆ ಇಲ್ಲಿ ಹತ್ರ ಆಗುತ್ತೆ ಸರ್ ಕಾಲೇಜ್. ಇಲ್ಲಿಂದ ಸ್ವಲ್ಪ ನನ್ಗೆ ಹತ್ರ ಆಗುತ್ತೆ. ಅಲ್ಲಿಂದ ಅಂದ್ರ 4-5 ತಾಸು ಜರ್ನಿ ಮಾಡ್ಬೇಕು ಸರ್. ಇಲ್ಲಿಂದ ಅಂದ್ರ ಒಂದ್ 1/2 hour ಅಲ್ಲಿ ಬೇಗ ಮುಟ್ಟಿಬಿಡ್ತೀನಿ. ಅಂದ್ರೆ ಆ ಮನೆಯಲ್ಲಿ ಅತ್ತೆ ಮಾವ ಯಾರು ಇಲ್ವಾ? ಇದಾರೆ ಸರ್. ಅಂದ್ರೆ ಒಪ್ಪಿಗೆ ತಗೊಂಡು ನೀನ್ ಇಲ್ಲಿಗೆ ಬಂದ? ಅಂದ್ರೆ ಅವ್ರಿಗೆ ಎಕ್ಸಾಮ್ ಕಟ್ಟಿದ್ದೆಲ್ಲ ಗೊತ್ತು ಸರ್. ಅವ್ರು ನಾ ಏನ್ ಮಾಡಿದ್ರೆ ಅವ್ರು ಏನ್ ಸಮ್ಮತ ಇಲ್ಲ ಸರ್. ಅವ್ರದ್ದು ಏನಾದ್ರೂ ಕೊಂಕು ಹುಡುಕ್ತಾನೆ ಇರ್ತಾರ. ಅಂದ್ರೆ ನಾನು ಈ ಎಕ್ಸಾಮ್ ಕಟ್ಟಿದಕ್ಕೆ ಅವ್ರು ಏನ್ ಹೇಳ್ತಿದಾರೆ ಸರ್, ನನ್ನ ಎದುರಿಗೆ ಹೇಳ್ತಿಲ್ಲ, ಬೇರೆಯವ್ರ ಹತ್ರ ಹೇಳ್ತಿದಾರೆ. ಈಗ ಯಾಕೆ ಎಕ್ಸಾಮ್ ಬರೀಬೇಕು, ಎಕ್ಸಾಮ್ ಬರೆಯೋ ವಯಸ್ಸು, ಹೊಲ ಮನಿ ಇಲ್ವಾ, ಹೊಲ ಮಾಡ್ಕೊಂಡ್ ತಿನ್ಬೇಕು ಅಂತೇಳಿ ಈ ತರ ಎಲ್ಲ ಮಾತಾಡ್ತಾರಂತ ಸರ್. ಆದ್ರೆ ಬಟ್ ನಾ ತಲೆ ಕೆಡಿಸ್ಕೊಳ್ಳಿಲ್ಲ ಸರ್. ನಾನ್ ಏನ್ ಮಾಡ್ಬೇಕು ಅದ್ ಮಾಡ್ತಿದೀನಿ ಸರ್. ಬಟ್ ನೀವು ತುಂಬು ಕುಟುಂಬದಲ್ಲಿದ್ದೀರೋ ಅಥವಾ ನೀವು ನಿಮ್ ಗಂಡ ನಿಮ್ ಮಕ್ಕಳು ಸಪರೇಟ್? ಇಲ್ಲ ಸರ್, ತುಂಬು ಕುಟುಂಬದಲ್ಲಿದ್ದೀವಿ ಸರ್. ಎಲ್ಲರ ಜವಾಬ್ದಾರಿನೂ ವಹಿಸ್ಕೊಂಡ್ರಿ. ಅಷ್ಟೆಲ್ಲ ಕುಡಿತಾರ ಅಂತಂದ್ರು ಕೂಡ ನನ್ ಗಂಡ ಎಲ್ಲರಿಗೂ ಮದುವೆಗೂ ಸಾಲ ಮಾಡಿದಾರೆ ಸರ್. ಈಗನು 4 ಲಕ್ಷ ಲೋನ್ ಇಟ್ಟಿದಾರೆ ಸರ್. 4 ಲಕ್ಷ ಲೋನ್ ಇಟ್ಟಿದಾರೆ ಸರ್. ಈಗ ಏನ್ ಮಾಡ್ಯಾರ್ರಿ, ಫುಲ್ ಡ್ರಿಂಕ್ಸ್ ಮಾಡೋರು ಅವ್ರ ಫ್ರೆಂಡ್ಸ್ ಒಬ್ರು ಇದ್ರು ರೀ. ಫುಲ್ ಡ್ರಿಂಕ್ಸ್ ಮಾಡಿ 1 ವಾರ ಬೆಂಗಳೂರಲ್ಲಿ ಅಡ್ಮಿಟ್ ಇದ್ದು ಸತ್ತೋದ್ರಿ ರೀ. ಅವ್ರನ್ನ ನೋಡಿ ಇವ್ರಿಗೆ ಒಂಥರ ಬೇಜಾರಾಗ್ಬಿಟ್ಟೈತ್ರಿ. ಅಂದ್ರೆ ಅವ್ರು ಸತ್ತೋದರ ಹೇಳ್ತಿ ಹೇಳಿ ಹತ್ತಿದಾರಂತ್ರಿ ಇವ್ರನ್ನ ಕರೆದು, ಈ ತರ ಎಲ್ಲಾ ಮಾಡ್ಬೇಡ, ನನ್ ಗಂಡ ನಿಂಗೆ ಮಾಡ್ತಿದ್ದ, ಆತನ ಫ್ರೆಂಡ್ ನೀನು ಸತ್ರೆ ನಾವ್ ಹೆಂಗ್ ಕಷ್ಟ ಅನ್ಭವಿಸ್ತಿದ್ವಿ ಅದೇ ತರ ನಿಮ್ ಫ್ಯಾಮಿಲಿನ ಅನ್ಭವಿಸುತ್ತಾ ಅನ್ನೋದೊಂದ್ ಪಾಯಿಂಟ್ ರೀ. ಮತ್ತೆ ಅವ್ರಿಗೆ ಕುಡ್ದು ಹೆಂಗಾಗಿದೆ ಅಂದ್ರೆ ಹುಷಾರಿಲ್ಲ, ಎದ್ದು ತಿರ್ಗಾಡಕ್ಕೂ ಶಕ್ತಿ ಇಲ್ಲ, ಅಷ್ಟು ನಿಶಕ್ತಿ ಆಗ್ಬಿಟ್ಟದ. ಅದು ಒಂದ್ ಪಾಯಿಂಟ್.
ಮತ್ತೆ ಅವ್ರ ತಲೆಯಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ ಸರ್. ಯಾವಾಗ್ಲೂ ನಾನಂದ್ ಅಳ್ತಿರ್ತೀನಿ, ಮಕ್ಕಳ ಮುಖ ನೋಡು ಅಂತೇಳಿ. ಅದೊಂದ್ ಪಾಯಿಂಟ್ ಇದ್ರು ಇರ್ಬೋದೇನಂತ ನನ್ನ ಯೋಚನೆ. ಇದೆಲ್ಲ ಇಟ್ಕೊಂಡು ಲೋನಿಗೆ ಸೈನ್ ಹಾಕಕ್ ಹೋಗ್ಬೇಕಾದ್ರೆ ನನಗೆ ಹೇಳಿದ್ರು ಸರ್ ಅವರು, ನಾನು ಇವತ್ತೇ ಲಾಸ್ಟ್ ಕುಡಿಯೋದು, ಇನ್ ಮುಂದೆ ಕುಡಿಯಲ್ಲ ಅಂತ ಅಷ್ಟೇ ಹೇಳ್ಯಾರ ಸರ್. ಅವತ್ತಿಂದ ಕುಡ್ದಿಲ್ಲ. ಈಗ ಒಂದ್ 4-5 ದಿನ ಆಯ್ತು ಅಷ್ಟೇ. 4-5 ದಿನ ಆದ್ಮೇಲೆ ಅದ್ ಅಮೌಂಟ್ ಅವ್ರಿಗೆ ಜಮಾ ಆಗಿದೆ ಸರ್. ಯಾರಿಗೆ? ನನ್ ಗಂಡನ ಅಕೌಂಟಿಗೆ ಸರ್. ಈಗ ಲೋನ್ ಸೈನ್ ಮಾಡಿ ಬಂದಿದ ತಕ್ಷಣ ಜಮಾ ಆಗಲ್ಲ ಸರ್, ಅದಕ್ಕೆ ಟೈಮ್ ತಗೋಣಂತ. ಆತರ ಟೈಮ್ ತಗೊಂಡು ಈಗ ಗುರುವಾರ ದಿನ ಜಮಾ ಆಗಿದೆ ಸರ್. ಅದಕ್ಕೆ ನಾವ್ ಏನ್ ಮಾಡ್ತೀರಿ, ಇಷ್ಟೆಲ್ಲ ದುಡ್ಡು ಇದೆಯಲ್ಲ ಏನ್ ಮಾಡ್ತೀರಿ, ಮೊದ್ಲೇ ನಿಮ್ಗೆ ಹುಷಾರಿಲ್ಲ, ದುಡ್ದು ಯಾರು ಮುಟ್ಟಿಸ್ತಾರ, ಈ ತರ ಎಲ್ಲ ಪ್ರಾಬ್ಲಮ್ ಇದೆ, ಇದ್ದದ್ರಲ್ಲೇ ಮಾಡ್ಬಿಡೋಣ, ಸಾಲ ಮಾಡ್ಕೊಳೋದ್ ಬೇಡ ಅಂತ ಹೇಳ್ದೆ ಸರ್. ಆದ್ರೆ ಅವ್ರು ಕೇಳಲಿಲ್ಲ. ಮಾಡ್ತೀನಿ ಅಂತೇಳಿ ಮಾಡಿದ್ರು. ಆಮೇಲೆ ನಾನು ಕೇಳಿದೆ ಸರ್, ಏನ್ ಮಾಡ್ತಿ, ಇಷ್ಟು ದುಡ್ಡು ಹೆಂಗ್ ಡಿವೈಡ್ ಮಾಡ್ತಿ, ಎಲ್ಲೆಲ್ಲಿ ಕೊಡ್ತಿ ಅಂದ್ರೆ ಅವ್ರಿಗೆ ಹೇಳಿದ್ರು, ಇನ್ನೂ ಒಂದು ನಾದಿನಿ ಮದುವೆ ಮಾಡ್ಬೇಕಾದ್ರೆ 4 ಲಕ್ಷನೋ ಎಷ್ಟೋ ಎತ್ತಿದ್ರು ಸರ್. ಎಲ್ಲ ಮುಟ್ಟಿ ಇನ್ನ 1,70,000 ಉಳಿದಿದೆ ಸರ್. ಅದನ್ನ ಮುರಿದು ನಮಗೆ 2,30,30,000 ಕೊಡ್ತಾರ. ಆ 2,30,30,000ದಲ್ಲಿ 30,000 ನಾನ್ ಫ್ರೆಂಡ್ ಹತ್ರ ಇಸ್ಕೊಂಡಿನಿ, ಅವರಿಗೆ 30,000 ಕೊಡ್ತೀನಿ. ಇನ್ನು 1 ಲಕ್ಷ ಬೇರೆ ಕಡೆ ಸಾಲ ಮಾಡಿದ್ವಿ ಮದುವೆಗೆ ಅಂತೇಳಿ, ಸಾಮಾನ್ ತರೋದಾಗಿರ್ಬೋದು, ಅಡಿಗೆ ಖರ್ಚು, ಟೆಂಟ್ ಖರ್ಚು, ಅದಕ್ಕೆಲ್ಲ 1 ಲಕ್ಷ. ಇನ್ನು 1 ಲಕ್ಷ ಮಕ್ಕಳಿಗೆ ಡೆಪಾಸಿಟ್ ಮಾಡ್ತೀನಿ ಅಂತ ಹೇಳ್ದಾರೆ ಸರ್. ಅದನ್ನೆಲ್ಲ ಹೇಳಿದ್ಮೇಲೆ ನಾನು ಇವತ್ ಬೆಳಿಗ್ಗೆ ಹೇಳಿದೆ ಸರ್ ಅವರಿಗೆ, ದುಡ್ಡು ಬಿದ್ದಿದೆಯಲ್ಲ ಮಕ್ಕಳ ಹೆಸರಿಗೆ ಹೋಗಿ ಡೆಪಾಸಿಟ್ ಮಾಡಿ ಬಂದ್ಬಿಡೋಣ ಬಾ ಅಂತ ಕದ್ರೆ ಅವ್ರು ಬರ್ಲಿಲ್ಲ ಸರ್. ಯಾಕಷ್ಟು ಅವಸರ ನಿನ್ಗಂತ ಕೇಳಿದ್ರು. ಅದಕ್ಕೆ ನಾನೇನ್ ಅನ್ಕೊಂಡೆ, ಇನ್ನು ಟೈಮ್ ಇಲ್ಲ ನನ್ಗ, ಓದಕ್ಕೆ ಟೈಮ್ ಇಲ್ಲ, ಇನ್ನು ಇವ್ರನ್ನ ಇಷ್ಟ ಕಾಯೋದು ಅಂತೇಳಿ ನಾನು ಬಂದ್ಬಿಟ್ಟೆ ಸರ್ ಮನೆಗೆ. ಈ ತರ ಪ್ರಾಬ್ಲಮ್ ಆಗಿದೆ ನೋಡಿ ಸರ್. ಅವ್ರು ಈಗ ಬಿಡ್ತೀನಿ ಅಂತೇಳಿ 4-5 ದಿನದಿಂದ ಕುಡ್ದಿಲ್ಲ ಸರ್. ಅದು ಹಾಗೆ ಇರ್ತಾರ, ಮತ್ತೆಲ್ಲಿ ಕುಡ್ದು ಬಿಡ್ತಾರೋ ಅಂತ ಭಯ ಆಗ್ತಿದೆ ಸರ್ ನನಗೆ. ಓಕೆ, ಆತ ಪರಿವರ್ತನೆ ಆಗಲಿಕ್ಕೆ ಆತನ ಸ್ನೇಹಿತನ ಸಾವು ಕೂಡ ಒಂದು ಕಾರಣ. ಆತನ ಸ್ನೇಹಿತನ ಸಾವು ಕೂಡ ಒಂದು ಕಾರಣ. ಅವ್ರ ಹೆಲ್ತ್ ಕೂಡ ಮೇನ್ ಪಾಯಿಂಟ್. ಅಷ್ಟೆಲ್ಲ ಪ್ರಾಬ್ಲಮ್ ಆದ್ರೂ ನೈಟ್ ಎಲ್ಲ ವಾಂತಿ ಮಾಡಿ ಎದ್ದು ಕುಂದ್ರಕ್ಕೂ ನಿಶಕ್ತಿ ಆಗಿ ಹೆಂಗ ಅಷ್ಟೆಲ್ಲ ಪ್ರಾಬ್ಲಮ್ ಆದ್ರೂ ನೈಟ್ ಎಲ್ಲ ಎದ್ದು ಕುಂತು ಅವ್ರ ಜೊತೆ ಸೇವೆ ಮಾಡಿದೀನಿ ಸರ್. ನಾನು ಹೆಂಡತಿಯಾಗಿ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದೀನಿ ಸರ್. ಮಕ್ಕಳಿಗೆ ಎಷ್ಟು ವರ್ಷ? ಮಕ್ಕಳು ಈಗ ಒಬ್ಬನು 9 ವರ್ಷ ಇದ್ದಾನೆ ಸರ್, ಒಬ್ಳು 7 ವರ್ಷ ಇದ್ದಾಳೆ ಸರ್. ಈಗ ಆಗಿದೆ ನೋಡಿ ಸರ್. ಈಶ್ವರ. ನಿಮ್ ತಂದೆ ತಾಯಿಗೆ ಇದೆಲ್ಲ ಗೊತ್ತು? ಅವ್ರಿಗೆಲ್ಲ ಗೊತ್ತು ಸರ್, ಅವ್ರಿಗೆಲ್ಲ ಗೊತ್ತು. ನಾನು ಬಂದಿದ್ದೆ. ಇದ್ರ ಬಗ್ಗೆ ನಿಮ್ ತಂದೆ ತಾಯಿ ಏನ್ ಹೇಳ್ತಾರೆ? ಅವ್ರು ಏನ್ ಹೇಳ್ತಾರೆ ಸರ್, ನಿನ್ಗೆ ಏನ್ ಅನ್ಸುತ್ತಾ, ಇಲ್ಲೇ ಇರ್ಬೇಕ ಅನ್ಸುತ್ತಾ, ಇಲ್ಲೇ ದುಡ್ಕೊಂಡ್ ತಿಂತೀನಿ ಅಂದ್ರೆ ಇಲ್ಲೇ ಇರು, ಇಲ್ಲ ನನ್ಗ ಇಲ್ಲಿ ಬೇಡ, ಎಷ್ಟೇ ಕಷ್ಟ ಇದ್ರು ಅಲ್ಲೇ ಇರ್ತೀನಿ ಅಂದ್ರೆ ಅಲ್ಲೇ ಇರು, ಆತರ ಹೇಳ್ತಾರೆ ಸರ್ ಅವರು. ನಿನ್ ಡಿಸಿಷನ್, ನಿನ್ ಲೈಫ್ ನಿನ್ ಡಿಸಿಷನ್. ಈಗ ನಾವೇನು ಒತ್ತಾಯ ಮಾಡಿ ಇಟ್ಕೊಂಡಿವೆ ಇಲ್ಲೇ ಇರು ಹೋಗ್ಬೇಡ ಅಂತೇಳಿ, ಆಮೇಲೆ ನಮಗೆ ತಿರುಗಿ ಬಿಡ್ತೀಯ ನೀನು, ನನ್ ಗಂಡನ ಹತ್ರ ಇರಕ್ ಬಿಡ್ಲಿಲ್ಲ, ಇರು ಅಂತ ಇರ್ಸ್ಕೊಂಡ್ರಿ ಆತರ ಅಂತ ನೀವು ಕಟ್ಟಿರೋ ಎಕ್ಸಾಮ್ ಬಗ್ಗೆ ಅಂದ್ರೆ ನೀವು ಇದೇ ಮೊದಲನೇ ಸಾರಿ ಬರೀತಾ ಇರೋದಾ ಅಥವಾ ಈ ಸ್ಪರ್ಧಾತ್ಮಕ ಪರೀಕ್ಷೆ ಈ ಮುಂಚೆ ಬಹಳಷ್ಟು ಬರ್ದಿದ್ದೀರಾ? ಇಲ್ಲ ಸರ್, ನಾನು PUC ಮುಗಿದ ತಕ್ಷಣ ಮದುವೆ ಮಾಡ್ಬಿಟ್ರು ಸರ್ ನನಗೆ. PUC ಮುಗಿದ ತಕ್ಷಣ ಮದುವೆ ಮಾಡಿದ್ರೆ ಅವ್ರು ಓದಿಸ್ತೀನಿ ಅಂತೇಳಿ ಮದುವೆ ಮಾಡ್ಕೊಂಡ್ರು ಸರ್. ಬಟ್ ಅವ್ರು ಓದಿಸ್ಲಿಲ್ಲ. ನನಗೆ ಮದುವೆಗೆ 12 ವರ್ಷ ಆಯ್ತು. 12 ವರ್ಷ ಆದ್ಮೇಲೆ ನಿಮ್ ಜೊತೆ ನಾನ್ ಮಾತಾಡಿದ್ಮೇಲೆ ನಿನಗೆ ಓದ್ತೀನಿ ಅಂತ ಕೆಪಬಲ್ ಇದ್ರೆ ನೀನ್ ಮಾಡು ಅಂತ ನೀವ್ ಹೇಳಿದ ಮೇಲೆ ನಾನು ಎಕ್ಸಾಮ್ ಕಟ್ಟಿದ್ದೀನಿ ಸರ್. ಇವ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ, ನಿನ್ನೊಳಗೆ ಏನ್ ಶಕ್ತಿ ಇದೆ ಅಂತ ನಿನಗ್ ಗೊತ್ತು, ಅದನ್ನ ನೀ ಪ್ರೂವ್ ಮಾಡು ಅಂತೇಳಿ ನೀವು ದೊಡ್ಡ ಬಲ ಸರ್. ನಾನ್ ಇವತ್ತು ಹೇಳ್ತಿದ್ದೀನಿ, ಅನ್ನದ ತಟ್ಟೆ ನನ್ ಮುಂದೆ ಇದೆ ಸರ್, ಸತ್ಯವಾಗ್ಲೂ ಹೇಳ್ತಿದ್ದೀನಿ. ಊಟ ಮಾಡ್ತಾ ಇದ್ದೀನಿ, ನೀವು ಫೋನ್ ಪಿಕ್ ಮಾಡಿದ ತಕ್ಷಣ ನಾನು ಕೈ ತೊಳೆದಿದ್ದೀನಿ, ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನೀವು ನನಗೊಂದು ದೊಡ್ಡ ಗುರು. ಥ್ಯಾಂಕ್ ಯು ತಾಯಿ, ಬಹಳ ದೊಡ್ಡ ಮಾತು. ಬಟ್ ಇಲ್ಲಿ ಒಂದು ಆಯಿತು, ನೀವೇನು ಓದ್ತಾ ಇದ್ದೀರಿ, ಅದೊಂದು ಹೆಣ್ಣು ಮಗಳಾಗಿ ಮದುವೆ ಆದಮೇಲೂ ನೀವು ತೆಗೆದುಕೊಂಡಿರೋ ನಿರ್ಧಾರ ಅದು ಅದ್ಭುತವಾದದ್ದೇ. ಆದರೆ ಒಂದು ಈ ಕುಡಿತವನ್ನು ಬಿಡಿಸುವ ವಿಚಾರದಲ್ಲಿ ಈಗ ನನ್ನ ಮಗನೋ ಗಂಡನೋ ಯಾರೋ ಒಬ್ಬ ಕೆಟ್ಟ ಚಟದಿಂದ ಹೊರಗಡೆ ಬರ್ತಿದ್ದಾನೆ ಎಂದಾಗ ಆತನ ಪಕ್ಕ ಇದ್ದು ಆತನ ಜೊತೆ ಇದ್ದು ಅದನ್ನು ಇನ್ನಷ್ಟು
ಹುರಿದುಂಬಿಸುವುದು ಬಹಳ ಮುಖ್ಯವಾಗುತ್ತೆ, ಹೌದಲ್ಲ? ಹೌದು ಸರ್. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ, ಈಗ ನೀನು ಹೇಳ್ತಾ ಇದೀಯವ್ವ 4 ದಿವಸದಿಂದ ಅಥವಾ ಯಾಕೋ ಅದು ಸ್ನೇಹಿತನ ಸಾವು ಅಥವಾ ಆತನ ಆರೋಗ್ಯದಲ್ಲಿ ಏರುಪೇರಾಗಿದೆ ಮತ್ತು ಆತನಿಗೆ ತನ್ನ ಕರ್ಮಗಳೇ ವಾಪಸ್ ಹೊಡಿತಾ ಇದ್ದಾವೆ, ಯಾವುದೋ ಒಂದು ಕಾರಣ ಸಾವಿರ ಇರ್ಬೋದು, ಬಟ್ ಪರಿಣಾಮ ಇದರಿಂದ ಹೊರಗಡೆ ಬರಬೇಕು, ನಾನು ಬದುಕಬೇಕು, ಅದೇನೋ ಒಂದು ಜ್ಞಾನೋದಯದ ರೀತಿಯಲ್ಲಿ ಆಗ್ತಾ ಇದೆ. ಬಟ್ ಈ ಸಮಯದಲ್ಲಿ ಈಗ ರನ್ನಿಂಗ್ ರೇಸ್ ಓಡ್ತಾ ಇದ್ದಾನೆ, ಅವನಿಗೆ ಓಡೋದಿಕ್ಕೆ ಒಳಗಡೆಯಿಂದ ಎಷ್ಟು ಅವನ ನಿರ್ಧಾರ ಇದೆಯೋ ಹೊರಗಿನ ಚಪ್ಪಾಳೆ ಕೂಡ ಬಹಳ ಮುಖ್ಯವಾಗುತ್ತೆ. ಓಡು ನಿನ್ನ ಕೈಲಾಗುತ್ತೆ, ಓಡು ಅನ್ನೋದು ಬಹಳ ಮುಖ್ಯವಾಗುತ್ತೆ, ಹೌದಲ್ಲ? ಹೌದು ಸರ್. ಈಗ ನೀನು ಓದಬೇಕು ಅಂದುಕೊಂಡಿರೋದು ಸ್ವಯಂ, ಅದು ನಿನ್ನ ನಿರ್ಧಾರ. ಆದರೆ ಆ ಓದಿಗೆ ಹೊರಗಿನ ಕೆಲವು ಕೈಗಳು ಬೆಂಬಲ ನೀಡಿದ್ರೆ, ಚಪ್ಪಾಳೆ ತಟ್ಟಿದ್ರೆ ಬೆಂಬಲ ನೀಡಿ ಬೇಷ್ ಹೋಗು, ನಿನ್ನ ಕೈಲಾಗುತ್ತೆ ಹೋಗು ಅಂದರೆ ಈ ಹೊರಗಿನ ಮಾನ್ಯತೆಗಳಿದ್ದಾವಲ್ಲ, ಹೊರಗಿನ ಬೆಂಬಲಗಳಿದ್ದಾವಲ್ಲ, ಇದು ಲೌಕಿಕವಾಗಿ ಸಂಸಾರದಲ್ಲಿರುವ ಮನುಷ್ಯರಿಗೆ ಆ ಹೊರಗಿನ ಲೌಕಿಕವಾದ ಜನರ ಬೆಂಬಲ ಅಥವಾ ಅವರ ಪ್ರೀತಿಸುವವರ ಬೆಂಬಲ, ಅವರನ್ನು ಕಾಳಜಿ ಮಾಡುವವರ ಬೆಂಬಲ ಬಹಳ ಮುಖ್ಯವಾಗುತ್ತೆ. ಈಗ ನೀನು ಇಲ್ಲಿಗೆ ಬಂದಿರೋ ಉದ್ದೇಶ ಏನು ಸರಿ ಇದೆ, ಆಯಿತು ಓದಲಿಕ್ಕೆ, ಬಟ್ ಓದುವ ವಿಚಾರ ನೀನು ನಾಳೆ ಪಾಸ್ ಆಗ್ಬೋದು, ಫೇಲ್ ಆಗ್ಬೋದು, ಒಳ್ಳೇದಾಗಲಿ, ನಾನು ಅದು ಬೇಡ ಅನ್ನಲ್ಲ. ಬಟ್ ಯಾಕೋ ನನ್ನ ಗಂಡ ಎಲ್ಲೋ ಕೆಟ್ಟು ಹೋಗಿದ್ದ ಆ ವ್ಯಕ್ತಿ ಯಾಕೋ ಸರಿ ದಾರಿಗೆ ಬರ್ತಿದ್ದಾನೆ ಎಂದಾಗ ಹತ್ರ ಇದ್ದು ಅಥವಾ ದೂರ ಇದ್ದರೂ ಹತ್ತಿರದಂತೆ ಭಾಸವಾಗುವ ಥರ ಅವರನ್ನು ಇದರಿಂದ ಹೊರಗಡೆ ತರಲಿಕ್ಕೆ ಬಹಳ ಮುಖ್ಯವಾಗುತ್ತೆ ಆ ಪರಿಕಲ್ಪನೆ ಅಥವಾ ಅವ್ರ ಜೊತೆ ಇರುವಂತಹ ಭಾವನೆ. ಯಾಕಂದರೆ ನನ್ನ ಎಕ್ಸಾಮಿನೇಷನ್ ಅದು ಇದು ಆಯಿತು, ನೀನು ಅದನ್ನು ಮಾಡು. ಇಂಥ ಕುಟುಂಬಕ್ಕೆ ಬಂದುಬಿಟ್ಟಿದೀಯಾ, ಇಂಥ ಗಂಡನ ಪಡ್ಕೊಂಡ್ಬಿಟ್ಟಿದೀಯಾ, ಮಕ್ಕಳಿದ್ದಾವೆ, ನೀನು ನಿನ್ನ ಕಾಲ ಮೇಲೆ ನಿಂತುಕೊಂಡು ಗಂಡ ಬೇಜವಾಬ್ದಾರಿ ಆದರೂ ಕೂಡ ತಡೆಯಪ್ಪ, ಗಂಡನ ಈ ದುರ್ಬಲತೆಯನ್ನೇ ನೀನು ದುರುಪಯೋಗಪಡಿಸ್ಕೊಳ್ಳುವಂತಹ ಕೆಟ್ಟ ಹೆಣ್ಣು ನೀನಾಗಿಲ್ಲ. ನೀನು ಈತನ ದುರ್ಬಲತೆಯ ನಡುವೆಯೂ, ಈತನ ಅರಾಜಕತೆ ಬೇಜವಾಬ್ದಾರಿಯ ನಡುವೆಯೂ ನೀನು ಒಂದು ತಾಯಿಯಾಗಿ, ಒಂದು ಹೆಂಡತಿಯಾಗಿ, ಸೊಸೆಯಾಗಿ ನಿನ್ನ ಕೈಲಾದಷ್ಟು ನೀನು ಮಾಡಿಕೊಂಡು ಬರ್ತಾ ಇದೆಯಾ. ನೀನು ಓದನ್ನು ಕಂಟಿನ್ಯೂ ಮಾಡು, ನಾನು ಬೇಡ ಅಂತ ಹೇಳುವುದಿಲ್ಲ. ಆದರೆ ಗಂಡ ಸರಿ ಹೋಗಿ, ಆರೋಗ್ಯ ಸರಿ ಹೋಗಿ, ಆತ ಒಳ್ಳೆ ಮನಸ್ಕನಾದರೆ ನಿನ್ನ ಗೌರ್ಮೆಂಟ್ ಕೆಲಸಕ್ಕಿಂತ 100 ಪಟ್ಟು ಸಂತೋಷ ನಿನ್ನ ಕುಟುಂಬಕ್ಕೆ ಸಲ್ಲುತ್ತೆ, ಹೌದಲ್ಲವಾ? ಹೌದು ಸರ್. ನಾನ್ ಬರ್ಬೇಕಾದ್ರೆ ಅದನ್ನೇ ಅನ್ಕೊಂಡೆ ಸರ್, ನನ್ಗೆ ಇದು ಮುಖ್ಯನಾ ಅಂದ್ರೆ ನನ್ ಗಂಡನೇ ಮುಖ್ಯ. ಆದ್ರೆ ಅವ್ನ ಏನ್ ಮಾಡ್ತಿದ್ದಾನೆ ಸರ್, ಈಗ ಅತನ ಜೊತೆಲಿ ಇರ್ಬೇಕಂತೇಳಿ ನಾನು 100% ನನ್ ಕೈಲಿ ಏನಾಗತ್ತೆ ಅದನ್ನ ಮಾಡ್ತೀನಿ ಸರ್. ಯಾವಾಗ 24 ಗಂಟೆನ ಹೊರಗಿರ್ತೇನೆ ಸರ್. ಮನಿಗ್ ಬಾ, ಊಟ ಮಾಡು ಅಂತ ಹೇಳ್ಬೇಕಂತ ಕಾಲ್ ಮಾಡಿದ್ರೆ ಕಾಲೇ ಎತ್ತಲ್ಲ ಸರ್. ಒಂದು ದಿನಕ್ಕ 20 ಸಲ ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ. ಯಾಕೆ ಮಾಡಿದ್ದೆ ಅಂತೇಳಿ ಒಳ್ಳೆ ಫೋನ್ ಮಾಡಲ್ಲ ಸರ್. ಅಲ್ಲವಾ, ದೂರ ಇದ್ದು ಮಾಡೋದು ಬೇರೆ. ಇಲ್ಲ ಸರ್, ಇಲ್ಲಿ ಬಂದ್ಮೇಗಂತಲ್ಲ ಸರ್, ಅಲ್ಲೇ ತಮ್ಮನೇಲಿ ಇದ್ದುಕೊಂಡೆ ತಾನು 24 ಗಂಟೆ ಹೊರಗಿರ್ತಾನೆ ಸರ್. ಈಗ ಬಿಡ್ಬೇಕಂತೇಳಿ ನಿರ್ಧಾರ ಮಾಡಿಬಿಟ್ಟಾನ. ಬೇರೆ ಜೊತೆ ಸೇರಿ ಎಲ್ಲಿ ಕುಡ್ದು ಬಿಡ್ತಾನೋ, ಎಲ್ಲಿ ಇದ್ ಮಾಡಿಬಿಡ್ತಾನೋ ಅಂತೇಳಿ ನಾನು ಪ್ರೀತಿ ತೋರ್ಸೋಣ, ಅದು ಆಗಿರೋದೆಲ್ಲ ಆಗ್ಬಿಡ್ತಾ ಇದೆ, ಅದನ್ನೆಲ್ಲ ನೆನ್ಸೋದ್ ಬೇಡ. ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರೀತಿ ತೋರಿಸಿ ಮನೇಲಿ ಇರ್ಸೋ ಪ್ರಯತ್ನ ಮಾಡೋಣ. ಅತಿಗೆ ಏನ್ ಬೇಕಾಗಿದ್ದನ್ನ ಕೊಟ್ಟು ಅದನ್ನ ಹೆಂಡಿಯಾಗಿ ಇರ್ಸೋ ಪ್ರಯತ್ನ ಮಾಡೋಣ ಅಂತಂದ್ರೆ ಆತ ಫೋನ್ ಪಿಕ್ ಮಾಡಲ್ಲ ಸರ್. ಫೋನ್ ಪಿಕ್ ಮಾಡಲ್ಲ. ನಾನು ಒಂದೇ ಒಂದು ಮಾತಾಡಿದ್ರೆ ಅಷ್ಟು ಇರಿಟೇಷನ್ ಸರ್. ಅತ್ತಗ ಮನಿಗ್ ಬರ್ತಾನಲ್ಲ ಸರ್, ಊಟ ಮಾಡು, ಇದಿದೆ ನೋಡು ಅಂತ ಹೇಳಿದ್ರೆ ಸಾಕು ಸರ್. ಯಾಕ ನನ್ ಕಾಣಲ್ಲ, ನೀನ್ ಹೇಳಿದ್ರೆ ನಾ ಉಣ್ತೀನ, ನನ್ನ ಹೊಟ್ಟಿ ನನ್ನ ಹಸು, ಅದ್ರ ನೀನೇನ್ ಕೇಳ್ತಿ, ನೀನೇನ್ ಹೇಳ್ತಿ, ಈ ತರ ನಾವ್ ಮಾತಾಡಿದ್ರೆ ಸಾಕು ಇರಿಟೇಷನ್ ಸರ್. ಅತ್ತಗ ಮೊನ್ನೆ ತಾನೇ ಅಷ್ಟು ಹುಷಾರಿರ್ಲಿಲ್ಲ ಸರ್. ಅದು ಅಷ್ಟು ಹುಷಾರಿಲ್ಲ ಅಂತೇಳಿ ಬೇರೆಯವರಿಂದ ಗೊತ್ತಾಗೈತೆ ಸರ್. ಅದಕ್ಕೆ ನಾನ್ ಹೇಳ್ದೆ, ಅವ್ರ ಕಾಲ್ ಹತ್ರ ಹಿಡ್ಕೊಂಡು ಕುಂತ್ಕೊಂಡ್ ಹತ್ತು ಬಿಟ್ಟೆ ಸರ್. ಏನಂತತ್ತೆ, ನಿನಗ್ ಹುಷಾರಿಲ್ಲ ಅನ್ನೋದನ್ನ ಬೇರೆಯವರಿಂದ ತಿಳ್ಕೊಬೇಕಾ ನಾನು? ಯಾಕೆ ನಿನ್ಗೆ ಏನ್ ತಿಳಿದಾಳ ಅಂತ, ಸತ್ತೋಗಿದ್ದಾಳ ಅಂತ ಅನ್ಕೊಂಡ್ಬಿಟ್ಟಿದೆ ಏನಂತ ಅಂದಾಗ ತನಗೆ ಏನ್ ಪ್ರಾಬ್ಲಮ್ ಆಗೈತೆ ಅಂತ ಹೇಳೇನ್ ಸರ್. ಅಲ್ಲಿವರೆಗೂ ಹೇಳಿಲ್ಲ ನನಗೆ. ಮನೆಯವ್ರು ಕೇಳ್ತಾರೆ ಸರ್, ಈಗ ಇಷ್ಟೆಲ್ಲ ವೀಕ್ನೆಸ್ 1.5 ತಿಂಗಳಾಯ್ತು ಸರ್ ಕೆಲ್ಸಕ್ಕೆ ಹೋಗ್ಲಾರ್ದ.
1.5 ತಿಂಗಳಾಯ್ತು ಸರ್, ಕೆಲ್ಸಕ್ಕೆ ಹೋಗಿಲ್ಲ. ಹೋಗಪ್ಪ, ನೀನ್ ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲ, ನೀನ್ ಹುಷಾರಾಗೋ ತರ ಮಾಡಿಕ ಅಂದ್ರೆ ಅವರು ತಪ್ಪು ಮಾಡ್ತಿರ್ಬೇಕಾದ್ರೆ ಯಾರು ತಿಟ್ಟಿಲ್ಲ ಸರ್. ಈಗ ಇನ್ನೇನ್ ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದಾನೆ ಅಂತಂದಾಗ ಎಲ್ಲರೂ ಈಗ ಅಯ್ಯೋ 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 ಅಂತಿದಾರೆ ಸರ್. ಅವಾಗ ನಾನ್ ಹಿಂಗ್ ಮಾಡ್ಬೇಡ ಅಂತಂದ್ರೆ, ನೀ ದುಡಿತೀಯ, ನೀ ತರ್ತೀಯ, ನೀನ್ ಅಪ್ಪನ ಮನೆಯಿಂದ ತರ್ತೀಯ, ನೀನ್ ಅಮ್ಮನ ಮನೆಯಿಂದ ತರ್ತೀಯ, ನೀನೇನ್ ಕೇಳ್ತೀಯ, ಈ ತರ ಎಲ್ಲ ಮಾತಾಡಿ ಮಾತಾಡಿ ಹಂಗ್ ಮಾಡಿಬಿಟ್ರು ಸರ್ ಅಪ್ನ. ಬಟ್ ಈಗ ನಾನು ಹೇಳೋದವ್ವ, ಈ ಹೆಂಡತಿ ಕುರಿತಾಗಿ ಒಂದು ಕಾಳಜಿ ಅಥವಾ ಮನೆಯ ಕುರಿತಾಗಿ ಒಂದು ಜವಾಬ್ದಾರಿ ಮತ್ತು ಕುಡಿತದ ಆ ವ್ಯಸನವನ್ನು ಬಿಡಬೇಕು ಅನ್ನೋ ಆ ಇಚ್ಛೆ ಸ್ವಲ್ಪನಾದ್ರೂ ನಿನ್ನ ಗಂಡನಲ್ಲಿ ಕಾಣ್ತಾ ಇದೆಯಾ? ಕಾಣ್ತಾ ಇದೆ ಸರ್. ನನ್ ಜೊತೆ ಮಾತಾಡಿಲ್ಲ ಅಂತಂದ್ರು ಅಪ್ನ ಮನ್ಸಿಗೆ ನನ್ಗ್ ಹೇಳೇನ್ ಸರ್, ನಿಜವಾಗ್ಲೂ ಹೇಳೇನ್ ಸರ್. ನಾನ್ ಅಂದೆ ಸರ್, ನೀ ಬಿಡಲ್ಲ, ನಿನ್ನಿಂದ ಆಗಲ್ಲ ಅಂತೇಳಿ ನಾನ್ ನೆಗೆಟಿವ್ ಪಾಯಿಂಟ್ ಹೇಳಿಲ್ಲ ಸರ್. ನಿನ್ನಿಂದ ಆಗೇ ಆಗುತ್ತಾ, ನೀನ್ ಬಿಟ್ಟೇ ಬಿಡ್ತೀಯ, ಆ ನಂಬಿಕೆ ನನ್ಗಿದೆ ಅಂತ ಹೇಳಿನಿ ಸರ್ ನಾನು. ಬಟ್ ಈಗ ಮಕ್ಳಿಗೆ ಸ್ಕೂಲ್ ಶುರುವಾದ್ರೆ ಏನ್ ಮಾಡ್ತೀರಿ? ಹೋಗ್ತೀನಿ ಸರ್. ಅಷ್ಟೊತ್ತಿಗೆ ಎಕ್ಸಾಮ್ ಮುಗಿತ್ರಿ. ಜೂನ್ 1ಗೆಲ್ಲ ಲಾಸ್ಟ್ ಆಗುತ್ತೆ ರೀ. ನಂದು 27th ಸ್ಟಾರ್ಟ್ ಆಗುತ್ತೆ. ಆಯ್ತು. ಈಗ ನೀವು ಇಲ್ಲಿ ಬಂದಿರೋ ಉದ್ದೇಶ ಎಕ್ಸಾಮ್ಗೆ ಓದ್ಲಿಕ್ಕೆ ಒಂದು ಸೂಕ್ತ ವಾತಾವರಣ ಬೇಕು, ಒಂದು ಶಾಂತವಾದ ವಾತಾವರಣ ಬೇಕು, ಜೊತೆಗೆ ಮಕ್ಕಳಿಗೆ ರಜಾ ಇದೆ, ಜೊತೆಗೆ ಅಷ್ಟೊತ್ತಿಗೆ ಎಕ್ಸಾಮ್ ಕೂಡ ಮುಕ್ತಾಯ ಆಗುತ್ತೆ ಅಂತ. ಆಯ್ತು. ಬಟ್ ಈ ಮಧ್ಯನೂ ನೀವು ಫೋನ್ ಮಾಡ್ತೀರಾ, ವಿಚಾರಿಸ್ಕೊಳ್ತೀರಾ? ಫೋನ್ ಮಾಡ್ತೀನಿ ಸರ್. ಈಗ ನೋಡಿ ಸರ್, ನಾನು ಬಂದಿರೋದ್ರ ಬಗ್ಗೆ ನಿಮ್ ಅತ್ತೆ ಮಾವ ಗಂಡ ಇವರ ತೀವ್ರ ವಿರೋಧ ಏನಾದ್ರು ಇದೆಯಾ? ಇಲ್ಲ ಸರ್, ಅವ್ರು ಹೋಗ್ ಬರ್ಲಿ ಬಿಡು ಅಂತ ಹೇಳಿದ್ರು ಸರ್. ಹೋಗ್ಲಿ ಅಂದ್ರೆ ನಮ್ಮ ಅತ್ತೆ ನನ್ ಜೊತೆ ಮಾತಾಡಲ್ಲ ಸರ್. ನಾನ್ ತಪ್ಪನ್ ಒಪ್ಕೊಂತೀನಿ. ಅವ್ರು ಈ ತರ ಇಷ್ಟ ಹಾಳಾಗೋದಕ್ಕೆ ನಮ್ಮ ಅತ್ತೆನೇ ಕಾರಣ ಸರ್. ಅದೇ ವಿಷಯಕ್ಕೆ ನಾನು ಅವ್ರ ಜೊತೆ ಮಾತೇ ಆಡಲ್ಲ ಸರ್. ಮಾತಂದ್ರೆ ಮಾತಾಡಲ್ಲ ಸರ್. ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ, ಬಟ್ ಮಾತಾಡಲ್ಲ ಅವ್ರ ಜೊತೆ. ಅವರೇ ಹೇಳಿದ್ರಂತೆ, ನಾನ್ ಹೇಳಿದೆ ನನ್ ಮಗನಿಗೆ, ಅಮ್ಮನಿಗೆ ಹೇಳು, ನಾವಿವತ್ತು ಊರಿಗೆ ಹೋಗ್ತೀವಂತ ಅಜ್ಜಿಗೆ ಹೇಳಪ್ಪ ಅಂತ ಹೇಳಿದ್ರೆ, ಅವನು ಹೇಳಿದ, ಅಜ್ಜಿನೇ ಹೇಳಿದಾಳಮ್ಮ, 1-2 ದಿನ ಹೋಗಿ ಬರ್ರಿ ಅಂತ ಹೇಳಿದಾಳ ಅಂತ ಹೇಳಿದ. ಯಾವಾಗ ಹೇಳಿದಾಳ ಅಂತ ಕೇಳಿದ್ರೆ, ನಿನ್ನೆ ಹೇಳಿದಾಳಮ್ಮ ಅಂತ ಹೇಳಿದ್ಮೇಲೆ ನಾವು ರೆಡಿ ಆಗಿ ನನ್ನ ಗಂಡಗೆ ಹೇಳಿ ಪರ್ಮಿಷನ್ ತಗೊಂಡೆ ಬಂದಿದ್ದೀನಿ ಸರ್ ನಾನು. ಸರಿ, ನಾವು ಆಯ್ತು. ಈಗ ಏನಕ್ಕೆ ಬಂದಿದ್ದೀರಾ ಅದನ್ನ ಪೂರ್ಣ ಮಾಡದೆ ಹೋಗಬೇಡಿ. ಆದರೆ ಅದು ಮುಗಿದ ತಕ್ಷಣ ನೀವು ಹೋಗಿ ನಿಮ್ಮ ಮೂಲ ನೆಲೆಯನ್ನು ಬೇಗ ಸೇರ್ಕೊಳ್ಬೇಕು. ಈಗೇನು ಎಕ್ಸಾಮ್ ಬರೀತಾ ಇದೆಯಲ್ಲವ, ಇಲ್ಲಿ ನಿನ್ನ ಗಂಡನ ವಿಚಾರ, ಅತ್ತೆಯ ವಿಚಾರ, ಮನೆಯ ವಿಚಾರ, ಈ ಎಕ್ಸಾಮ್ ಅನ್ನೋದು ಅಥವಾ ಅದರ ತಯಾರಿ ಇದೆಯಲ್ಲ, ಅದೊಂದು ತಪಸ್ಸು. ಅದಕ್ಕೆ ಬಹಳ ದೊಡ್ಡ ಏಕಾಗ್ರತೆ, ಬಹಳ ದೊಡ್ಡ ತ್ಯಾಗ, ಅದೊಂದು ಸಮರ್ಪಣೆ ಬೇಕು. ಸಮರ್ಪಣೆ ಅದೊಂದು ಮಾನಸಿಕ ಸ್ಥಿತಿ. ಅದು ಯಾವುದೋ ರೀತಿಯ ನಮ್ಮ ಮೇಲೆ ನಾವು ಮಾಡಿಕೊಳ್ಳೋ ಬಲಾತ್ಕಾರವೂ ಅಲ್ಲ, ಅಥವಾ ನಮ್ಮೊಂದಿಗೆ ನಾವು ಮಾಡಿಕೊಳ್ಳೋ ಒಂದು ಒಪ್ಪಂದವೂ ಅಲ್ಲ. ಅದು ಪ್ರಪಂಚದ ಎಲ್ಲದರೊಂದಿಗೆ ಆಯಾ ಸಮಯದಲ್ಲಿ ಯಾವುದರ ಜೊತೆ ಅವಶ್ಯಕತೆ ಇದೆಯೋ, ಅಡುಗೆ ಮಾಡೋ ಸಮಯದಲ್ಲಿ ಅಡುಗೆ ಮನೆ ಅಥವಾ ಅಡುಗೆಯ ಆ ವಿಚಾರದೊಂದಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡ್ರೆ ರುಚಿ ಹೆಚ್ಚು. ಯಾವುದೇ ಕೆಲಸ ಹಾಗೆ ನಮ್ಮನ್ನು ನಾವು ಸಮರ್ಪಣೆ, ಅದು ಯಾವ ಮಟ್ಟಿಗೆ ಅಂದರೆ ಜಗತ್ತು ಏನಾಗ್ತಿದೆ ಅನ್ನೋದನ್ನೇ ಮರ್ತು ಬಿಡಬೇಕು. ಅದಕ್ಕೆ ನಮ್ಮ ಋಷಿ ಮುನಿಗಳು ತಮ್ಮನ್ನು ತಾವಿಂಥ ವರ ಪಡ್ಕೊಳ್ಬೇಕು, ಬ್ರಹ್ಮನನ್ನ ಅಥವಾ ವಿಷ್ಣುವನ್ನ ಅಥವಾ ಶಿವನನ್ನ ಅಥವಾ ಯಾವುದೋ ಅಗ್ನಿಯನ್ನೋ ವಾಯುವನ್ನೋ ಯಾರನ್ನೋ ಒಲಿಸಿಕೊಂಡು ಇಂಥ ವರವನ್ನು ಪಡ್ಕೊಳ್ಬೇಕು ಅಂತ ತಪಸ್ಸೆ ಕೂತ್ರೆ ಅವ್ರ ಮೈ ಮೇಲೆ ಓದ್ತಾ ಬೆಳೆದ್ರು ಅವ್ರಿಗೆ ಗೊತ್ತಾಗ್ತಿರ್ಲಿಲ್ವಂತೆ. ಅಂದ್ರೆ ಸಮರ್ಪಣೆ ಅದು ದೇಹವನ್ನು ಮೀರಿ ಅಂತರಂಗದಲ್ಲಿ ಮಾಡಿಕೊಳ್ಳೋ ಯಾವುದೋ ಒಂದು ಗಟ್ಟಿಯಾದ ನಿರ್ಧಾರ. ಸರಿ ಆಯಿತು, ನಾನೀಗ ಎಕ್ಸಾಮಿಗೆ ಬಂದಿದ್ದೀನಿ, ಓದ್ಲಿಕ್ಕೆ ಬಂದಿದ್ದೀನಿ, ಇಲ್ಲೂ ಬಂದು ನಾನು ಗಂಡ ಹಂಗೆ ತವ್ರ ಮನೆ ಅಂದರೆ ನಾನು ಯಾವ ಉದ್ದೇಶಕ್ಕೋಸ್ಕರ ಇಲ್ಲಿಗೆ ಬಂದೋ ಜಾಗ ಬದಲಾಯಿತು ಅನ್ನೋದು ಬಿಟ್ಟರೆ ತಲೆ ಒಳಗಡೆ ಯೋಚನೆ ಅದೇ ಇದೆಯಲ್ಲ. ಹೌದು ಸರ್. ಅಂದರೆ ಮನುಷ್ಯನ ದೈಹಿಕವಾದ ಸ್ಥಿತಿ, ಅವನು ಈ ಊರಲ್ಲಿರ್ಬೋದು, ನಾಳೆ ಈ ಊರಲ್ಲಿರ್ಬೋದು, ಆಚೆ ನಾಡದಿಲ್ಲಿ ಅಥವಾ ಮಂಗಳ ಗ್ರಹಕ್ಕೆ ಹೋದರೂ ಅವನ ಆಲೋಚನೆಗಳು ಕೂಡ ಅಲ್ಲೇ ಇದ್ದಾವೆ ಎನ್ನುವುದಾದರೆ, ಅಥವಾ ಆಲೋಚನೆಗಳು ಇನ್ನೂ ಎಲ್ಲಿ ಘಟನೆಗಳು, ಎಲ್ಲಿ ದುರಂತಗಳು, ಎಲ್ಲಿ ಅವಮಾನಗಳು ನಡೀತು, ಇನ್ನೂ ಮನಸ್ಸು ಅಲ್ಲೇ ಇದೆ ಅಂದರೆ ಅವನ ದೇಹವನ್ನು ಎಲ್ಲಿಗೆ ಹಾಕಿದ್ರೆ ಏನು ಪ್ರಯೋಜನ? ನಿಮ್ಮ ಗಂಡ ಒಂದು ಬದಲಾವಣೆಯ ಹಾದಿಯನ್ನು ಹಿಡಿದಿದ್ದಾನೆ. ಅದು ಸುಮ್ಮನೆ ಮೇಲ್ನೋಟಕ್ಕೆ ಇವತ್ತು ನಾನು ಬಿಟ್ಬಿಡ್ತೀನಿ ಅನ್ನೋ ಬದಲಾವಣೆಯಲ್ಲ. ಒಂದು ಹೇಗೆ ಬುದ್ಧ ರಾಜಕುಮಾರನಾದ ಗೌತಮ ಬುದ್ಧನಾಗಿ ಬದಲಾಗಲಿಕ್ಕೆ ಒಂದು ಶವ, ಒಬ್ಬ ವ್ಯಕ್ತಿಯ ಶವ,
ಹಾಗೆ ಒಬ್ಬ ರೋಗಿ, ಹಾಗೆ ಒಬ್ಬ ಮುದುಕ. ಅಂದ್ರೆ ಈ ಒಂದು ಸಾವುಗಳು, ಈ ರೋಗಗಳು ಇವೆಲ್ಲ ಕಣ್ಮುಂದು ಬಂದಾಗ ನಮ್ಮಲ್ಲಾಗೋ ಬದಲಾವಣೆಗಳಿದ್ದಾವಲ್ಲ, ಅದು ಒಬ್ಬ ಏನು ಪ್ರವಚನ ಮಾಡುವ ಒಬ್ಬ ಜ್ಞಾನಿಯಿಂದ ಆಗದ ಬದಲಾವಣೆ ಕೆಲವು ಘಟನೆಗಳನ್ನ, ಕೆಲವು ವಿಚಾರಗಳನ್ನ ಕಣ್ಣಾರೆ ನೋಡಿದಾಗ ಮನುಷ್ಯನಿಗೆ ಆಗ್ಬಿಡುತ್ತೆ. ಹೌದು ಸರ್. ನಾವು ಅಮ್ಮ ಈ ಅನ್ನಕ್ಕೆ ಈ ಸಾಂಬಾರು ಉಪ್ಪಿಲ್ಲ ಅಂತ ಅನ್ನವನ್ನು ಒದಿತಾ ಇರ್ತೀವಿ. ಅದೇ ಸಮಯಕ್ಕೆ ಯಾವುದೋ ಒಂದು ಚಿಕ್ಕ ಹುಡುಗಿ, ಅಮ್ಮ ತಾಯಿ ನನಗೊಂಚೂರು ಅನ್ನ ಹಾಕ್ರವ ಅಂತ ಬಂದಾಗ, ಅಯ್ಯೋ ನನಗಿಂತ ವಯಸ್ಸಲ್ಲಿ ಎಷ್ಟು ಸಣ್ಣ 5-10 ವರ್ಷದ ಹುಡುಗಿ ಬಟ್ಟೆ ಕೆದರ್ಕೊಂಡು, ಬಟ್ಟೆ ಸರಿಯಾಗಿಲ್ಲ, ಮುಖ ತೊಳೆದಿಲ್ಲ, ಕೂದಲೆಲ್ಲ ಕೆದರ್ಕೊಂಡಿದೆ, ಒಂದೊತ್ತು ಊಟಕ್ಕೋಸ್ಕರ ಬೇಡ್ತಾ ಇದೆ ಎಂದಾಗ ನಾನು ಈ ಅನ್ನವನ್ನು ಯಾವುದು ಸಾರು ಉಪ್ಪಿಲ್ಲ ಅನ್ನೋ ಕಾರಣಕ್ಕೆ ಅನ್ನವನ್ನು ಒದಿತಾ ಇದ್ದೀನಲ್ಲ, ನಂದೆಂಥ ತಪ್ಪು. ಅಂದರೆ ಅಮ್ಮ ಎಷ್ಟು ಹೇಳಿದ್ರೂ ಅರ್ಥ ಆಗದಿರೋ ಒಂದು ವಿಚಾರ, ಆ ಭಿಕ್ಷೆ ಬೇಡ್ತಾ ಇರೋ ಆ ಹೆಣ್ಣು ಮಗಳನ್ನು ಅಥವಾ ಆ ಚಿಕ್ಕ ಹುಡುಗಿಯನ್ನು ನೋಡಿದಾಗ ಅಯ್ಯೋ ನಾನೆಷ್ಟು ಅದೃಷ್ಟವಂತ ಅಂತ. ಅಂದರೆ ಈ ಘಟನೆಗಳನ್ನು ನೋಡಿದಾಗ ಆಗೋ ಬದಲಾವಣೆ ಇದೆಯಲ್ಲ, ಇದು ಶಾಶ್ವತವಾದ ಬದಲಾವಣೆಯನ್ನು ತರುತ್ತೆ ಮನುಷ್ಯನಿಗೆ. ಹಾಗೆ ಬುದ್ಧ ಭಗವಾನರು ಅಥವಾ ಗೌತಮ ಬುದ್ಧನಾಗಿದ್ದು ಹಾಗೆ ಕೆಲವೊಂದು ಘಟನೆಗಳನ್ನು ಕಣ್ಣಾರೆ ನೋಡಿದಾಗ, ಅರೆ ನಾನು ಒಂದು ದಿವಸ ಮುದುಕನಾಗ್ತೀನಿ, ನನಗೂ ಒಂದು ದಿವಸ ಕಾಯಿಲೆಗಳು ಬರ್ತವೆ, ನಾನು ಒಂದು ದಿವಸ ಸತ್ತು ಹೋಗ್ತೀನಿ ಅನ್ನೋದಾದರೆ ಈ ಅರಮನೆ, ಈ ವೈಭೋಗ, ಈ ಹೆಂಡತಿ, ಈ ಸುಖ, ಇದಕ್ಕೆ ಏನು ಅರ್ಥ ಇದೆ? ಇಲ್ಲ, ನಾನು ಇದನ್ನು ಮೀರಿ ಇರೋ ಸತ್ಯವನ್ನು ಹುಡುಕ್ತಾ ಹೊರಡಬೇಕು ಅಂತ ಆತ ಹೊರಟ. ಹಾಗೆ ನಿನ್ನ ಗಂಡನಿಗೆ ಯಾವುದು ಪ್ರವಚನದಿಂದ ಆದ ಬದಲಾವಣೆ ಅದಲ್ಲ, ಅಥವಾ ಯಾವುದೋ ಫ್ರೆಂಡ್ ಹೇಳಿದ್ರು, ಅಥವಾ ಒಂದು ರಾತ್ರಿಗೇನೋ ತಪ್ಪಾಯಿತು ಅನ್ನೋ ಕಾರಣಕ್ಕಾದ ಬದಲಾವಣೆ ಅಲ್ಲ. ಅದು ತನ್ನ ಸ್ನೇಹಿತನ ಸಾವು, ಮತ್ತು ಆ ಸ್ನೇಹಿತನ ಹೆಂಡತಿ ನನ್ನ ಗಂಡ ಕುಡಿದು ಹಿಂಗೆ ಸತ್ತಿದ್ದಕ್ಕೆ ನಾವೇನು ಬಡಪಾಟ್ಲು ಪಡ್ತಾ ಇದ್ದೀವೋ, ನಾಳೆ ನಿನ್ನ ಹೆಂಡತಿ ಮಕ್ಕಳಿಗೂ ಇದೇ ಬರುತ್ತೆ. ಜೊತೆಗೆ ಭಗವಂತನ ಕರುಣೆ ನೋಡಿ, ನಿನ್ನ ಗಂಡನಿಗೆ ರೋಗ ಇದೆಯಲ್ಲ, ಅಥವಾ ಈಗ ಆತನಿಗೆ ಅನಾರೋಗ್ಯ ಇದೆಯಲ್ಲ, ಮೇಲ್ನೋಟಕ್ಕದು ಶಾಪ, ಮೇಲ್ನೋಟಕ್ಕದು ದುಃಖ ಅನಿಸ್ಬೋದು. ಬಟ್ ಹೊಡೆತಗಳ ಮೇಲೆ ಹೊಡೆತ ಬೀಳದೆ ಹೋಗಿದ್ದಿದ್ರೆ ಆತ ಬದಲಾವಣೆಗೆ ಒಪ್ತಾ ಇರಲಿಲ್ಲ. ಹೌದು ಸರ್. ಅಂದರೆ ಕೆಲವೊಮ್ಮೆ ಅನಾರೋಗ್ಯವೂ ಕೂಡ ಮನುಷ್ಯನಿಗೆ ವರವೇ ಹೌದು. ಯಾಕಂದರೆ ಆ ಅನಾರೋಗ್ಯ, ಆ ನರಳಾಟಗಳು ಅವನ ಎಷ್ಟೋ ಅಹಂಕಾರಗಳನ್ನು, ಎಷ್ಟೋ ಅನಾಚಾರಗಳನ್ನು ಅಲ್ಲಿ ಸ್ಟಾಪ್ ಮಾಡಿಬಿಡ್ತವಂತೆ. ಹೌದು ಸರ್. ಸ್ನೇಹಿತನ ಸಾವು, ಅದರ ಜೊತೆಗೆ ಸ್ನೇಹಿತನ ಹೆಂಡತಿಯ ಆ ದುಃಖ, ಅದರ ಜೊತೆಗೆ ಈ ರೋಗ, ಈ ಮೂರೂ ಸೇರಿದಾಗ ಒಬ್ಬ ವ್ಯಕ್ತಿ ಬದಲಾಗಬೇಕಲ್ಲ. ಹೌದು ಸರ್. ಹಾಗಾಗಿ ಅಲ್ಲಿ ಒಂದು ಬದಲಾವಣೆ ಹಾದಿ ಹಿಡಿದಿದೆ. ಆದರೆ ಈ ಎಕ್ಸಾಮ್ ಮುಗಿದು ನೀನು ಅಲ್ಲಿಗೆ ಹೋಗೋವರೆಗೂ ಆ ವಿಚಾರವನ್ನು ಎಷ್ಟು ಕಾಳಜಿ ಮಾಡಬೇಕು ಅಷ್ಟು ಮಾಡು, ಮಿನಿಮಮ್. ಆದರೆ ಇದನ್ನು ಮುಗಿದ ತಕ್ಷಣವೇ ನೀನು ಇಲ್ಲಿಂದ ಹೊರಡು. ಅಂಡ್ ಏಕಾಗ್ರತೆ ಬರ್ತಿಲ್ಲ. ನಾನು ಹೇಳಿದ್ನಲ್ವ, ಅದು ಯಾವುದೋ ಹೌದು, ನಾನು ಹೇಳಬಹುದು, ನೋಡು ತಾಯಿ, ನಿನ್ನ ಗಂಡ ಇಲ್ಲಿವರೆಗೂ ಏನು ಮಾಡಿಕೊಂಡು ಬಂದಿದ್ದಾನೆ, ಇಲ್ಲಿವರೆಗೂ ಏನು ಅನಾಚಾರಗಳು ಅಥವಾ ತನ್ನ ದೇಹಕ್ಕೆ ಆತ ವಿಷ ಸೇವಿಸ್ತಾ ಬಂದಿದ್ದಾನೆ, ಅದನ್ನು ತಡೆಯೋಕೆ ನಿನ್ನ ಕೈಲಿ ಸಾಧ್ಯ ಇಲ್ಲ. ಅದು ಪ್ರಕೃತಿ ನಿಯಮ. ಅದ್ಯಾವುದು ಓಂ ಚೂಮ್ ಅಂದ್ರೆ ಬದಲಾಗುವಂಥದ್ದಲ್ಲ. ಯಾಕಂದರೆ ನಾನು ಆ್ಯಸಿಡನ್ನು ಮೈ ಮೇಲೆ ಉಯ್ಕೊಂಡ್ರೆ, ಆ್ಯಸಿಡನ್ನು ಮೈ ಮೇಲೆ ಚೆಲ್ಕೊಂಡ್ರೆ, ನಾನು ದೇವರ ಭಕ್ತ ಅನ್ನೋ ಕಾರಣಕ್ಕೆ ಅದು ನನ್ನನ್ನು ಸುಡಲ್ವಾ? ಸುಡುವುದು ಇಲ್ಲಿಯಲ್ಲ. ಅಥವಾ ಬೆಂಕಿ ಎಂಥ ದೊಡ್ಡ ಭಕ್ತನನ್ನು ಸುಡುತ್ತೆ. ಅಂದರೆ ಬೆಂಕಿಯ ಗುಣವೇ ಸುಡೋದು ಅನ್ನೋದಾದರೆ, ನಾನು ಭಕ್ತ ಆದ್ರೇನು, ನಾನೊಬ್ಬ ನಾಸ್ತಿಕ ಆದ್ರೇನು, ದೇವರನ್ನೇ ನಂಬದೇ ಇರೋನಾದರೂ, ದೇವರನ್ನು ನಂಬೋನೇ ಆದರೂ ಬೆಂಕಿ ಸುಡಲೇಬೇಕು. ಹೌದು ಸರ್. ಹಾಗೆ ನಿನ್ನ ಗಂಡ ಈ ಹಿಂದೆಯಿಂದ, ಯಾಕಂದರೆ ಎಷ್ಟೋ ಜನ ಲಿವರ್ ಕ್ಯಾನ್ಸರ್, ಅದು ಇದು ಏನೇನೋ ಕಾಯಿಲೆಗಳು, ಈ ಕುಡಿತ ಅನ್ನೋದೇ ಹಾಗೆ. ದೇಹ ನಿಧಾನಕ್ಕೆ ಬಡವಾಗ್ತಾ ಆಗ್ತಾ ಬಂದಷ್ಟು ಆ ಹಿಂದೆ ಸ್ವಲ್ಪ ದೇಹದಲ್ಲಿ ಬಿಸಿ ರಕ್ತ ಇದ್ದಾಗ ಏನೇನು ಎಡವಟ್ಟು ಮಾಡ್ಕೊಂಡಿರ್ತಾರಲ್ಲ, ಅವೆಲ್ಲ ಈ ದೇಹ ಕೃಶವಾಗ್ತಾ ಬಡವಾಗ್ತಾ ಹೋದಂತೆ, ಯಾವುದಾದ್ರೂ ಅಷ್ಟೇ, ನನ್ನ ದೇಹ, ನನ್ನ ಒಳಗಡಿನ ಎಲ್ಲ ಅಂಗಗಳು ಸಶಕ್ತವಾಗಿ, ಗಟ್ಟಿಯಾಗಿ, ಏಕಾಗ್ರತೆಯಿಂದ ಒಮ್ಮತವಾಗಿ ಕೆಲಸ ಮಾಡಿದ್ರೆ ಹೊರಗಿನ ಯಾವ ರೋಗಗಳು ನನ್ನ ಒಳಗಡೆ ಬರಲ್ಲ. ಬಟ್ ಒಳಗಡೆ ಪೊಲೀಸ್ ವ್ಯವಸ್ಥೆನೇ ಮಂಕಾಗೋಯ್ತು ಅಂದರೆ ಹೊರಗಡೆ ಅವ್ರು ಈಸಿಯಾಗಿ ದಾಳಿ ಮಾಡ್ತಾರೆ, ಹೌದಲ್ಲವಾ?
ಹೌದು ಸರ್. ದೇಶವಾದರೂ ದೇಹವಾದರೂ ಇಷ್ಟೇ ಹಣೆ ಬರಹ. ಸರ್. ಒಂದು ದೇಶ ಒಳಗಡೆ ಕಚ್ಚಾಡಿಕೊಂಡು ಒಳಗಡೆ ವಿಷ ಬಿತ್ತುತ್ತಾ ಇದ್ರೆ ಹೊರಗಡೆಯವರು ಬಂದು ಅಟ್ಯಾಕ್ ಮಾಡ್ತಾರೆ. ಸರ್. ಹಾಗೆ ದೇಹ ಕೂಡ ನಾವು ಮದ್ಯಪಾನ ಮಾಡಿ ಸಿಗರೇಟ್ ಸೇರಿ ಅದು ಇದು ಏನೇನೋ ಯೌವನ ಇದ್ದಾಗ ಮಾಡಿ ಆನಂತರ ಅದರ ಪರಿಣಾಮವನ್ನು ವಯಸ್ಸಾದ ಕಾಲದಲ್ಲಿ ಅನುಭವಿಸಬೇಕಾಗುತ್ತೆ. ಹಾಗಾಗಿ ನೀನು ಇಲ್ಲಿ ಏಕಾಗ್ರತೆಯನ್ನು ತಂದುಕೊಳ್ಳೋದಕ್ಕೆ ಗಂಡ, ಅತ್ತೆ, ಮಾವ, ಅವ್ರ ಮನೆ, ನೀನಿಗೆ ಯಾವುದೋ ಪರಪುರುಷನ ಜೊತೆ ಓಡ್ ಬರಲಿಕ್ಕೆ ಇಲ್ಲಿಗೆ ಬಂದಿಲ್ಲ. ನೀನು ಕೂಡ ನಿನ್ನ ಸಂಸಾರವನ್ನು ಕಟ್ಟಿಕೊಂಡು ಒಂದು ಕೆಲಸ ತಗೊಂಡು ಈ ಗಂಡ ಒಂದು ವೇಳೆ ಎಂದೋ ಒಂದು ದಿನ ನಮ್ಮಿಂದ ದೂರವಾದರೂ ಕೂಡ ಈ ಮಕ್ಕಳು ಮನೆ ಎಲ್ಲವನ್ನ ಜೀವಂತವಾಗಿ ಉಳಿಸ್ಕೊಳ್ಬೇಕು ಅನ್ನೋದೇ ನಿನ್ನ ಕರ್ತವ್ಯ ಅಥವಾ ಅದು ನಿನ್ನ ಬಲವಾದ ಸಂಕಲ್ಪ. ಆ ಸಂಕಲ್ಪ ಈಡೇರಿಸ್ಕೊಳ್ಳಿಕ್ಕೆ ನೀನು ಇಲ್ಲಿಗೆ ಬಂದಿದ್ದೀಯ, ಯಾರಿಂದಲೂ ಹೋಗ್ಲಿಕ್ಕೆ ಬಂದಿಲ್ಲ. ಅರ್ಥಾತ್ ಮನೆಯಿಂದ ಹೊರಬಂದ ಉದ್ದೇಶ ಧರ್ಮಯುತವಾಗಿದ್ದೆ ಅನ್ನೋದಾದರೆ ನೀನು ಅಲ್ಲಿಗೆ ಹೆದರಬೇಕಾದ ಯಾವ ಅಗತ್ಯನೂ ಇಲ್ಲ. ಇಲ್ಲಿ ನಿನ್ನೆ ಯಾವ ಧರ್ಮವೂ ಇಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ ಈಗ ನೀನೇನಕ್ಕೆ ಬಂದಿದ್ದೀಯೋ ಅದನ್ನು ಶ್ರದ್ಧೆಯಿಂದ ಮಾಡು. ಯಾಕಂದ್ರೆ ಇಂಥ ಅವಕಾಶಗಳು ಮತ್ತೆ ಸಿಗೋದಿಲ್ಲ. ಒಂದು ಹಂತಕ್ಕೆ ಏಜ್ ಆಗಿ ಮುಗಿದು ಅಥವಾ ಯಾಕಂದ್ರೆ ಗೌರ್ಮೆಂಟ್ ಕೆಲಸ ಅಂದ್ರೆ ಒಂದು ಮಿನಿಮಮ್ ಅಂತ ಏಜ್ ಇರುತ್ತಲ್ಲವಾ. ಹಾಗಾಗಿ ಈ ಸಮಯದಲ್ಲಿ ಗಂಡ ಅದು ಇದು ಏನೂ ಇಲ್ಲ. ನಿನಗಿಲ್ಲೂ ಈ ಕೆಲಸಕ್ಕೆ ಪ್ರಯತ್ನ ಮಾಡ್ತಿದೆಯಲ್ಲ, ಇಲ್ಲೂ ನಿನಗೆ ತುಂಬ ಯಶಸ್ಸು ಒಳ್ಳೆಯದಾಗುತ್ತೆ. ನಿನ್ನ ಗಂಡನ ವಿಚಾರದಲ್ಲೂ ನಿನಗೆ ಒಳ್ಳೆಯದಾಗುತ್ತೆ. ಆದರೆ ನಂಬಿಕೆ ಬಿಡಬೇಡ. ಸ್ವಲ್ಪ ಸಮಯ ಹಿಡಿಬಹುದು, ಬಟ್ ನಂಬಿಕೆ ಬಿಡಬೇಡ ತಾಯಿ. ಆ್ಯಂಡ್ ನಾನು ಹೇಳ್ತೀನಿ, 2 ಮಕ್ಕಳು, ಇಂಥ ಗಂಡ, ಹೀಗೆ ಚುಚ್ಚು ಮಾತಾಡುವ ಸಂಬಂಧಿಕರು, ಅತ್ತೆ ಮಾವ, ಇದೆಲ್ಲದರ ನಡುವೆಯೂ ನನ್ನ ಬದುಕನ್ನು ನಾನೊಂದು ಹೆಣ್ಣಾಗಿ ಅಟ್ಲೀಸ್ಟ್ ನನ್ನ ಪ್ರಯತ್ನ ನಾನು ಮಾಡೋಣ. ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಅದಿಲ್ಲಿ ಎಲ್ಲದರ ನಡುವೆ, ಯಾಕಂದರೆ ಇವತ್ತು ಮದುವೆ ಆದರೂ ಕೂಡ ಪರಪುರುಷನ ಸಹವಾಸ, ಮದುವೆ ಆದರೂ ಕೂಡ ಪರಸ್ತ್ರೀ ಸಹವಾಸ, ಹೀಗೆ ತಮ್ಮ ಸಮಯವನ್ನು ಏನೇನೋ ಚಟಗಳಲ್ಲಿ ವ್ಯಸನದಲ್ಲಿ ಕಳೀತಾ ಇರುವ ಈ ಸಮಾಜದಲ್ಲಿ ನೀವು ಮಕ್ಕಳ ಮತ್ತು ಗಂಡನ ಈ ಎಲ್ಲ ಪರಿಸ್ಥಿತಿಯನ್ನು ಸಹಿಸಿ ಅದನ್ನು ಒಪ್ಪಿಕೊಂಡು ಅದೆಲ್ಲದರ ನಡುವೆ ನಿಮ್ಮ ವಿದ್ಯಾಭ್ಯಾಸ ಅಥವಾ ಏನೋ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರೀಬೇಕು, ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು. ಹೌದವ, ಬದುಕು ಅನ್ನೋದು ಒಂದು ಇಡೀ ದೀರ್ಘವಾದ ನಾಳೆಯ ಬದುಕು ಚೆನ್ನಾಗಿರ್ಬೇಕಂದ್ರೆ ಇವತ್ತು ಒಂದಷ್ಟು ತ್ಯಾಗಗಳನ್ನಂತೂ ನಾನು ಮಾಡಲೇಬೇಕಾಗುತ್ತೆ. ನೀನು ಆ ತ್ಯಾಗವನ್ನು ಮಾಡ್ತಾ ಇದೀಯ, ಮಾಡು. ಮಕ್ಕಳನ್ನು ವಿಶ್ವಾಸದಲ್ಲಿಟ್ಕೊ. ಅಂಡ್ ಎಕ್ಸಾಮ್ ಮುಗಿದ ತಕ್ಷಣ ನಿನ್ನ ಗಂಡನ ಮನೆಗೆ ಹೋಗು. ಅತ್ತೆ ಮಾವನ ವಿಚಾರ ಬಿಡು, ಅದೇನಿದೆಯೋ ನನಗದು ಗೊತ್ತಿಲ್ಲ. ಆದರೆ ಗಂಡನ ವಿಚಾರದಲ್ಲಿ ನೀನು ಜೊತೆಯಾಗಿ ನಿಲ್ಲು. ಈ ಹಿಂದೆ ಏನು ಆತನ ಕರ್ಮಗಳು ಕಾದು ಕೂತಿದ್ದಾವೋ ಅದಕ್ಕೆ ನೀನು ಅಡ್ಡ ಹೋಗ್ಲಿಕ್ಕಾಗಲ್ಲ. ಬಟ್ ಆ ಕರ್ಮಗಳಿಂದ ಪೆಟ್ಟು ತಿಂದು ಬಂದವನಿಗೆ ನೀನು ಬ್ಯಾಂಡೇಜ್ ಅಂತೂ ಹಚ್ಚಬಹುದು, ಹೌದಲ್ಲ? ಕೆಲವೊಂದನ್ನು ನಾನು, ಯಾಕಂದ್ರೆ ವಿಧಿಯ ನಿಯಮಕ್ಕೆ ಅಡ್ಡ ಬರೋಕೆ ನಮ್ಮ ಕೈಲಿ ಆಗಲ್ಲ, ಅಥವಾ ಅಡ್ಡ ಬರಲೂಬಾರ್ದು. ಆದರೆ ಹಾಗೆ ಪೆಟ್ಟು ತಿಂದು ಬರ್ತಾನಲ್ಲ, ಆತನಿಗೆ ಬೆಂಬಲವಾಗಿ ಕಾಳಜಿ ಮಾಡಿ ಬ್ಯಾಂಡೇಜ್ ಅಂತೂ ಹಾಕ್ಬೋದು. ಒಬ್ಬ ಹೆಂಡತಿಯಾಗಿ ನೀನು ಆ ಕೆಲಸವನ್ನು ಮಾಡು. ಅದಿರಲಿ, ಗಂಡನು ಬದಲಾಗುತ್ತಾನೆ. ಯಾವುದೇ ತಪ್ಪು ಕಲ್ಪನೆಗಳು ಬೇಡ. ನಾನು ಇಲ್ಲಿ ಹಿಂಗಿದ್ದೀನಿ, ಅಲ್ಲಿ ಇನ್ನೆಲ್ಲಿ ಕುಡಿದ್ಬಿಟ್ನೋ, ಇನ್ನೇನು ಮಾಡಿಕೊಂಡು, ಏನೂ ಇಲ್ಲ. ನಿನ್ನ ಕರ್ತವ್ಯ ಫೋನ್ ಮಾಡಿ ಮಾತನಾಡು, ಕಾಳಜಿ ವಹಿಸು. ಇಲ್ಲಿ ಪ್ರಾಮಾಣಿಕವಾಗಿ ನೀನು ಕೆಲಸ ಮಾಡಿ ತಕ್ಷಣ ಅಲ್ಲಿಂದ ಹೊರಡು, ನಿನ್ನ ಗಂಡನ ಮನೆಗೆ ಹೋಗಿ ಸೇರವ. ಸರ್, ಇನ್ನೂ ಒಂದು ವಿಷಯ ಐತೆ ಸರ್ ಹೇಳೋದು. ಅದು ಏನಾಯ್ತಂದ್ರೆ ಸರ್, ಇವ್ರು ಯಾವಾಗ್ಲೂ ಪ್ರತಿ ವರ್ಷನೂ ತನ್ನ ಫ್ರೆಂಡ್ಸ್ನ ಮನಿಗ್ ಕರ್ಕೊಂಡ್ ಬರ್ತಾರೆ ಸರ್. ಈಸ್ಟರ್ ನಮ್ಮ ಮನಿಗ್ ಕರ್ಕೊಂಡ್ ಬರ್ತಾರೆ ಸರ್ ಫ್ರೆಂಡ್ಸ್ನ. ಈಸ್ಟರ್ ಹಬ್ಬದಲ್ಲಿ ಮತ್ತೆ ಕ್ರಿಸ್ಮಸ್ ಹಬ್ಬದಲ್ಲಿ, ಅಂದ್ರೆ ನಾವು 1-2-3 ಹಬ್ಬ ಮಾಡ್ತೀವ್ರಿ. ಮತ್ತೆ ಗುಡಿ ಹಬ್ಬ ಅಂತೇಳಿ ಮಾಡ್ತೀವಿ ಸರ್. ಆ ಹಬ್ಬದಲ್ಲಿ ಅವ್ರ ಫ್ರೆಂಡ್ಸ್ ಬಂದಿದ್ರು ಸರ್. ಅವ್ರೆಲ್ಲ ಬೈದ್ರು. ಅಂದ್ರೆ ಅವಾಗೆಲ್ಲ ಜಾಸ್ತಿ ಡ್ರಿಂಕ್ ಮಾಡ್ತಿದ್ದ ಸರ್. ಹಿಂಗೆಲ್ಲಾ ಮಾಡ್ಬೇಡ, ಈ ತರ ಎಲ್ಲ ಹೇಳ್ಬೇಡ, ಗಲೀಜೆಲ್ಲ ಮಾತಾಡ್ತಿದ್ವಿ, ಮಕ್ಕಳ ಮುಂದೆ ಜಗಳ ಆಡ್ತಿದ್ವಿ, ಹೊಡಿಯೋದು ಬಡಿಯೋದು ಹಿಂಗೆಲ್ಲ ಮಾಡ್ತಿದ್ವಿ, ಈ ತರ ಎಲ್ಲ ಮಾಡ್ಬೇಡ ಅಂತೇಳಿ ನನ್ ಮುಂದೆನೆ ಬೈದ್ರು ಸರ್. ಸರಿ, ಈಗ ಇದನ್ನ ಕಂಟ್ರೋಲ್ ತರ್ಬೇಕಂದ್ರೆ ಏನ್ ಮಾಡ್ಬೇಕ್ರಣ, ನೀವಾದ್ರೂ ಹೇಳಿ. 5-6 ಜನ ಬಂದಿದ್ರು ಸರ್. ಕಂಟ್ರೋಲ್ ತರಬೇಕು ಅಂದ್ರೆ ಈಗ ನಮ್ ಮನೆಯವ್ರನ್ನ ಸರ್. ನಮ್ಮ ಮನೆಯವ್ರು ಕುಡಿತದಲ್ಲೂ ಅಥವಾ ಕುಡಿತದಲ್ಲಿ ಸರ್. ಇಷ್ಟು ಕುಡಿತಿದ್ದಾನಲ್ಲ, ನೀವಾದ್ರೂ ಹೇಳ್ರಿ ಅಣ್ಣ, ನಾವ್ ಏನಂತ ಮಾಡೋದು, ಏನನ್ನ ಆದ್ರೆ ನಾನು ಎಲ್ಲಿಗೆ ಹೋಗ್ಲಿ ನನ್ ಮಕ್ಕಳ ಕರ್ಕೊಂಡು, ಈ ತರ ಆಗ್ತಿದೆ ಪ್ರಾಬ್ಲಮ್ ಅಂತೇಳಿ ನಾನು ಅವ್ರ ಹತ್ರ ಶೇರ್ ಮಾಡಿದೆ. ನಾನು ನಿನಗೆ ಒಂದು ಸ್ಪಷ್ಟವಾಗಂತೂ ಹೇಳ್ತೀನಿ, ಈ ಕುಡಿತದ ವಿಚಾರ ಇದೆಯಲ್ಲ,
ಅದು ಅವರ ಅಂತರಂಗದಲ್ಲಿ ಹುಟ್ಟಿ, ಈಗ ನೀನೇ ಹೇಳಿದೆ, ಅವ್ರ ಸ್ನೇಹಿತನ ಸಾವು ಮತ್ತು ಅವ್ರಿಗೆ ಅನಾರೋಗ್ಯ, ಈ ಕಾರಣಗಳಿಂದ ಬದಲಾದರೆ ಅದು ಶಾಶ್ವತವಾದ ಬದಲಾವಣೆ. ಇನ್ನೊಬ್ಬರ ಮೂಲಕ ಹೇಳಿಸೋದಿದೆಯಲ್ಲ, ಇದು ಅಷ್ಟು ನಾಟೋದಿಲ್ಲ. ಇದು ನೀನು ಯಾವತ್ತೂ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಾವೇನು ಮಾಡ್ಬೇಕು, ನೀನೇನು ಮಾಡಬೇಡ. ನೀನೊಬ್ಬ ಹೆಂಡತಿಯಾಗಿ ತಿಳಿ ಹೇಳೋದನ್ನ ನೀನ್ ನಿಲ್ಲಿಸಬೇಡ. ಹಾಗಂತ ತಿಳಿ ಹೇಳೋದ್ರಿಂದ ಬದಲಾಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ನೀನು ಧರ್ಮ ನೀನು ಮಾಡು. ಆದರೆ ಬದಲಾವಣೆಗಳು ಯಾವಾಗಲೂ ಕೂಡ ಅಂತರಂಗದಲ್ಲಿ ಜನಿಸಬೇಕು. ಅದು ಹೊರಗಿನಿಂದ ಬಂದರೆ ಅದಷ್ಟು ಕೆಲಸ ಮಾಡೋದಿಲ್ಲ. ಯಾವುದೇ ಆದರೂ ಅಷ್ಟೇ ಅಲ್ವಾ. ಈಗ ಬೋರ್ವೆಲ್ಲಲ್ಲಿ ಯಾವಾಗ ಬೇಕಾದರೂ ಕರೆಂಟ್ ಬಂದರೆ ನೀರನ್ನು ಮೇಲೆ ತೆಗಿಬೋದು. ಆದರೆ ಸಂಪಲ್ಲಿ ಆ ನೀರು ಇರೋವರೆಗೂ ನಾವು ನೀರು ಮೇಲೆ ತೆಗಿಬೋದು. ಸಂಪಲ್ಲಿ ನೀರೇ ಇಲ್ಲ ಅಂದರೆ ನೀರೆಲ್ಲಿ ಮೇಲೆ ತೆಗಿತೀಯ? ಹಾಗೆ ಈ ವ್ಯಕ್ತಿಯಲ್ಲಿ ಅಂತರಂಗದಲ್ಲಿ ಆತ ಸದಾ ಬೋರ್ವೆಲ್ ಥರ ತನ್ನ ಒಳಗಡೆಯಿಂದ ಆ ಸಂಕಲ್ಪವನ್ನು ಮಾಡಬೇಕೆ ಹೊರತು ಹೊರಗಡೆಯಿಂದ ಹೇಳಿಸಿದ ಮಾತ್ರ ಒಂದು ಚಿಕ್ಕದಾಗಂತೂ ಪರಿಣಾಮ ಬೀರುತ್ತೆ, ನಾನು ಬೀರಲ್ಲ ಅಂತ ಹೇಳಲ್ಲ. ಆದರೆ ಆತನ ಮನಸ್ಸಿಗೆ ಬರಬೇಕು, ಅಯ್ಯೋ ನಾನು ಕುಡಿದು ನಾಳೆ ಏನೋ ಸತ್ತು ಹೋದೆ ಅಂದ್ಕೊಂಡ್ರೆ, ಅಥವಾ ಏನೋ ಆಯಿತು ನನಗೆ, ಅಥವಾ ಏನೋ ಅರ್ಧಂಬರ್ಧ ಜೀವ ಹಾಸಿಗೆ ಹಿಡ್ದೆ, ನನ್ನ ಹೆಂಡತಿ ಮಕ್ಕಳು ಎಲ್ಲರಿಗೂ ಭಾರ ಆಗಿಬಿಡ್ತೀನಲ್ಲ. ಇಲ್ಲ, ನಾನು ಬಿಡಬೇಕು ಅಂದರೆ ಆತನ ಸ್ವಯಂ ಇಚ್ಛೆಯಿಂದ ಬಿಡಬೇಕು. ಅದಕ್ಕೆ ಒಂದಷ್ಟು ಘಟನೆಗಳು ನಡಿಬೇಕು. ಒಂದು ಆತನಿಗೆ ಕಾಯಿಲೆಗಳು ಬರಬೇಕು, ಒಂದು ಆತನಿಗೆ ಯಾವುದೋ ಹೊರಗಿನ ತನ್ನ ಸ್ನೇಹಿತನ ಸಾವು ಅಥವಾ ಇಂಥ ವಿಚಾರಗಳು ಅವನಿಗೆ ಪರಿಣಾಮ ಬೀರಬೇಕು. ಇಂಥದ್ದು ಈಗ ನೀವು ಮಕ್ಕಳಿಗೋ ನಿಮಗೆ ಯಾವುದೋ ಒಂದು ಕಾಯಿಲೆ ಬಂದು ದುಡ್ಡಿಲ್ದಿರೋ ಪರಿಸ್ಥಿತಿಗೆ ಬಂದು, ಅಯ್ಯೋ ನಾನು ಕುಡಿದು ಇಷ್ಟು ದುಡ್ಡು ಹಾಳು ಮಾಡಿದೆ, ಅದೇ ಹಣವನ್ನು ಉಳಿಸ್ಕೊಂಡಿದ್ರೆ ಇವತ್ತು ಹೆಂಡತಿ ಮಕ್ಕಳು ಇವ್ರನ್ನ ಉಳಿಸ್ಕೊಳ್ಬೋದಿತ್ತಲ್ವ. ಅಂದರೆ ಇಂಥದ್ದು ಯಾವುದೋ ಘಟನೆಗಳನ್ನು ಅವರನ್ನು ಬದಲಾವಣೆ ಮಾಡಬೇಕೇ ಹೊರತು ಹೇಳೋದ್ರಿಂದ ಆಗೋದಿಲ್ಲ ಅಂತಲ್ಲ. ಬಟ್ ಈ ಹೇಳೋದು ಏನು ಮಾಡುತ್ತೆ ಅಂದರೆ ಅದು ಮನಸ್ಸನ್ನು ಹದ ಮಾಡುತ್ತೆ. ಈಗ ನಾನಿಲ್ಲಿ ಜನಕ್ಕೆ ಹೇಳ್ತೀನಿ, ಹಾಗಾದ್ರೆ ನೀವು ಹೇಳ್ತಿರಲ್ಲ ಸರ್, ಆದರೂ ಬದಲಾವಣೆ ಆಗ್ತಾರಲ್ಲ ಸರ್, ಅದೆಂಗೆ ಅಂತ ನೀವು ಕೇಳ್ಬೋದು. ನನ್ನ ಮಾತಿದೆಯಲ್ಲ, ಅದು ಅವ್ರಿಗೊಂದು 40% ಉಪಯೋಗ ಆಗಬಹುದು. ಆದರೆ ಆ ನನ್ನ ಮಾತು ಅವರ ಮನಸ್ಸನ್ನು ಹದ ಮಾಡುತ್ತೆ. ನಂತರ ಆ ಹದವಾದ ಮನಸ್ಸಿನಲ್ಲಿ ಅವರೇ ಸಂಕಲ್ಪ ಅನ್ನೋ ಬೀಜಗಳನ್ನು ಬಿತ್ತಿಕೊಳ್ತಾರೆ, ಅದರ ಫಲವನ್ನು ಅವರು ತಿಂತಾರೆ. ಹಾಗಾಗಿ ನಿನ್ನ ಗಂಡ ಪರಿವರ್ತನೆ ಆಗ್ತಾನೆ ಅನ್ನೋ ನಂಬಿಕೆಯಲ್ಲಿ ನೀನಿರು. ಬಟ್ ಸಡನ್ನಾಗಿ ಆಗ್ತಾನೆ ಅಂತ ನಾನು ಮಾತು ಕೊಡಲ್ಲ. ಸ್ವಲ್ಪ ಸಮಯ ಹಿಡಿಬೋದು. ಬಟ್ ನೀನು ಇಲ್ಲಿ ಆತ ಒಬ್ಬನನ್ನ ಕಾಪಾಡಿಕೊಳ್ಳೋಕೆ ಹೋಗಿ ಇಡೀ ಸಂಸಾರದ ನಾಳೆಗಳ ಭವಿಷ್ಯವನ್ನು ಬಲಿ ಕೊಡೋದು ಬೇಡ. ಆತನಿಗೆ ಮಿನಿಮಮ್ ಕಾಳಜಿ ನೀನು ಮಾಡು. ಆದರೆ ಇದೆಲ್ಲದಕ್ಕೂ ಮೀರಿ ತಪ್ಪು ಮಾಡದ ಮಕ್ಕಳ ನಾಳೆಗಳನ್ನು ರಕ್ಷಣೆ ಮಾಡುವುದು ನಿನ್ನ ಕೆಲಸ. ಆ ರಕ್ಷಣೆ ಮಾಡಲಿಕ್ಕೆ ನಿನಗೊಂದು ಜಾಬ್ ಅನಿವಾರ್ಯ. ಈಗ ಈತನನ್ನು ಒಂಚೂರು ಸರಿ ಮಾಡ್ಲಿಕ್ಕೆ ಹೋಗಿ ನೀನು ನಾಳೆ ಭವಿಷ್ಯ ಬಲಿ ಕೊಡಬೇಡೋದು ಒಳ್ಳೇದಲ್ಲ, ಹೌದಲ್ವಾ? ಹಾಗಾಗಿ ನೀನು ಎಲ್ಲಿ ಏನಿದ್ದೀಯಲ್ಲ ಅಲ್ಲೇ ಅಪ್ಪ ಅಮ್ಮನ ಮನೇಲಿದ್ದು ಚೆನ್ನಾಗಿ ಓದಿಕೊಂಡು ಎಕ್ಸಾಮ್ ಬರಿ. ಗಂಡನ ವಿಚಾರದಲ್ಲಿ ಇದೇನಪ್ಪ ಗಂಡನ ಬಿಟ್ಟು ಹೋಗಿದ್ದಾಳೆ ಅಂತ 1000 ಅನ್ಬೋದು. ಬಟ್ ಒಬ್ಬ ಈಗಾಗಲೇ ಅರ್ಧ ತಪ್ಪು ದಾರಿ ತುಳಿದು ಈಗ ಸರಿ ದಾರಿಗೆ ಬರ್ದಿಕ್ಕೆ ನೋಡ್ತಿರೋನಿಗೆ ಬೆಂಬಲ ಕೊಡಬೇಕು, ಬಾರಪ್ಪ ಸರಿ ದಾರಿಗೆ ಅಂತ. ಆದರೆ ಅವನನ್ನು ಉಳಿಸಿಕೊಳ್ಳೋಕೆ ಮನೆಯ ಭವಿಷ್ಯವನ್ನು ಬಲಿ ಕೊಡೋದು ಒಳ್ಳೇದಲ್ಲ. ಈಗ ಮಾಡು, ಇದನ್ನು ಮುಂದುವರಿಸು, ಎಕ್ಸಾಮ್ ಬರೆದು ನೀನು ಅಲ್ಲಿಗೆ ಹೋಗು. ಆಮೇಲೆ ಗಂಡನ ಜೊತೆ ಮಾತನಾಡ್ಲಿಕ್ಕೆ ನೀನೊಂದು ಸಮಯ ಫಿಕ್ಸ್ ಮಾಡು, ನಾನು ಮಾತಾಡ್ತೀನವ. ಅರ್ಥ ಆಯ್ತಲ್ಲ? ಒಳ್ಳೇದಾಗ್ಲಿ ಪಾಪ. ಸರ್ ನೀವೇ ಹೇಳಿದ್ರಿ ಸರ್, ಒಂದು 7-8 ತಿಂಗಳಾದ್ಮೇಲೆ ನಿಮ್ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳಿ, ಅದು ಆಗ್ತಾ ಇದೆ ಸರ್. ಇಲ್ಲವ, ನಾನು ಇವತ್ತು ಸ್ಪಷ್ಟವಾಗಿ ನಿನಗೆ ಹೇಳಲಿಕ್ಕೆ ಬಯಸ್ತೀನಿ ಏನಂದರೆ, ಯಾವ ಜಾಬ್ ಮತ್ತು ಯಾವ ಗಂಡನ ಸಭ್ಯವಾದ ಬದುಕು ನಿನಗೆ ಬೇಕು ಅಂತ ಬಯಸ್ತಾ ಇದೆಯಾ, ಆ ಎರಡೂ ನೀನು ನೋಡ್ತೀಯ. ಸ್ವಲ್ಪ ಕಾಯು. ಗಂಡನ ಸಭ್ಯವಾದ ಬದಲಾವಣೆಗೆ ನಿನ್ನ ಪ್ರಯತ್ನ ಅಷ್ಟು ಬೇಕಿಲ್ಲದೆ ಇರ್ಬೋದು, ಅದು ಕಾಲವೇ ಸರಿ ಮಾಡುತ್ತೆ. ನಾನು ಹೇಳಿದ್ದೀನಿ, ಅಥವಾ ನನ್ನ ಮಾತಿನಿಂದ ಸ್ಪಷ್ಟವಾಗಿ ಹೇಳ್ತೀನಿ, ಅದನ್ನು ಕಾಲವೇ ಸರಿ ಮಾಡುತ್ತೆ. ಆದರೆ ಈ ನೀನು ಜಾಬ್ ಪಡ್ಕೊಳ್ಳೋದಿದೆಯಲ್ಲ, ಅದು ಕಾಲಕ್ಕೆ ಬಿಡಬೇಡ, ಅದು ನಿನ್ನ ಪ್ರಯತ್ನದಿಂದ ಆಗಬೇಕು. ಒಂದಕ್ಕೆ ನಿನ್ನ ಪ್ರಯತ್ನ ಬೇಕು, ಇನ್ನೊಂದಕ್ಕೆ ಕಾಯುವ ತಾಳ್ಮೆ ಬೇಕು. ಈಗ ಬಿಸಿಲು ಅಂತ ಮನುಷ್ಯ ಸಾಯ್ತಾ ಇದ್ದಾನೆ. ಅವನು ಮಳೆ ಬೀಳೋರಿಗೂ ಮಾತಾಡ್ಬೋದು, ಮಳೆ ಬೇಕು ಮಳೆ ಬೇಕು ಮಳೆ ಬೇಕು ಅಂತ. ಬಟ್ ಅದು ಬೀಳೋರ್ಗೂ ಕಾಯಿಲೆ ಬೇಕಲ್ಲ.
ಹಾಗೆ ಕೆಲವೊಂದನ್ನು ನಾವು ನಿರಂತರವಾಗಿ ಬಯಸ್ಬೋದು, ಬಟ್ ನಮ್ಮ ಕೈಲಿ ಅದು ಸಾಧ್ಯ ಇಲ್ಲ. ಅದು ಬರಲ್ಲ ಅಂತ ಅಲ್ಲ, ಬಟ್ ಕಾಯೋದೇ, ತಾಳ್ಮೆಯಿಂದ ಕಾಯೋದು ಅನಿವಾರ್ಯ. ಹಾಗೆ ಕಾಯು, ನಿನಗೆಲ್ಲ ಒಳ್ಳೆಯದಾಗುತ್ತೆ ಖಂಡಿತ. ನನ್ನ ಮಾತು ಎಲ್ಲೋ ಒಂದು ಕಡೆ ನಿಮಗೆ ಉಪಕಾರ ಆಗಿರ್ಬೋದು, ಬಟ್ ನನಗೆ ನಿಮ್ಮ ಇಚ್ಛಾಶಕ್ತಿ ಇದೆಲ್ಲದರ ನಡುವೆ ನೀವು ಜಾಬ್ ತಗೊಳ್ಬೇಕು, ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು, ಗಂಡನನ್ನು ಕಾಳಜಿ ಮಾಡಬೇಕು, ಗಂಡನ ಈ ಬೇಜವಾಬ್ದಾರಿ ನಡುವೆ ಮಕ್ಕಳನ್ನು ನೋಡಿಕೊಳ್ಬೇಕು, ಈ ಎಲ್ಲ ಮನಸ್ಥಿತಿ ಇದೆಯಲ್ಲ, ಗ್ರೇಟ್. ನಾಳೆನೇ ನೀನು ಬದುಕು ಅಂತ್ಯ ಆದ್ರೂ ಒಂದು ಘನವಾದ ಬದುಕನ್ನು ಬದುಕ್ತಾ ಇದೆಯವ. ಅದು ಯಾವಾಗ ಹೇಳವ ಹಲೋ ಸರ್. ಹೇಳವ. ಅದೇ ಹೇಳಿದ್ನಲ್ಲ ಸರ್, ಅವ್ರ ಫ್ರೆಂಡ್ಸ್ ಬಂದಿದ್ರಲ್ಲ ಸರ್, ಅವರು ಒಬ್ರು ನಂದು ನಂಬರ್ ತಗೊಂಡ್ರು ಸರ್. ಅಂದ್ರೆ ಈಗ ಈ ತರ ಮಾಡ್ತಿದ್ದಾನಲ್ಲ, ಇದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಬೆಂಗಳೂರಿಂದ ಬರ್ತಾರ ಅವರು, ಅವರೇ ಕರ್ಕೊಂಡ್ ಹೋಗ್ತಾರೆ. ಅವ್ರು ಕರ್ಕೊಂಡ್ ಹೋಗಿ ಅಥವಾ ಟ್ರೀಟ್ಮೆಂಟ್ ಕೊಡ್ತಾರೆ. ಅವ್ರಿಗೆ ಬೇಕಿದ್ರೆ ಫೋನ್ ಮಾಡಿ ಹೇಳ್ತೀನಿ ನಾನು, ನೀವು ನಂಬರ್ ಕೊಡ್ರಿ ಅಂತೇಳಿ ನನ್ನ ಹತ್ರ ನಂಬರ್ ಇಸ್ಕೊಂಡ್ರು ಸರ್. ನಂಬರ್ ಇಸ್ಕೊಂಡು ಅದ್ ಅಲ್ಲಿಗೆ ಮ್ಯಾಟರ್ ಮುಗೀತು ಸರ್. ನಂಬರ್ ಇಸ್ಕೊಂಡ್ಮೇಲೆ ಅವರು ಮಾತಾಡಿಲ್ಲ, ನಾನು ಮಾತಾಡಿಲ್ಲ. ಒಂದು ವಾರ ಒಂದ್ 5-6 ದಿನ ಆಗಿರ್ಬೋದು. ಆಮೇಲೆ ಕಾಲ್ ಮಾಡ್ತೀನಿ ಅಂತ ಅಂದ್ರಿ, ಕಾಲ್ ಮಾಡ್ಲಿಲ್ಲಲ್ಲ ಅಂತೇಳಿ ನನ್ಗೆ ಮೆಸೇಜ್ ಹಾಕಿದ್ರು ಸರ್ ಅವ್ರು. ನಾನ್ ಹೇಳ್ದೆ, ನಾ ಬಿಸಿ ಇದೀನಿ ಅಣ್ಣ, ಮಾಡ್ತೀನಿ ಇರಿ ಅಂತೇಳಿ ಒಂದು 15 days ಹಿಂಗೆ ಹೋಯ್ತು ಸರ್. ಯಾವಾಗ್ಲೂ ಅವ್ರದ್ದು ಒಂದೇ ಮೆಸೇಜ್ ಬರ್ತಿತ್ತು, ಏನಂತ, ಕಾಲ್ ಮಾಡ್ತೀನಿ ಅಂದ್ರಿ ಮಾಡ್ಲಿಲ್ಲ ಅಂತೇಳಿ. ಆಮೇಲೆ ಅದು ಕಾಗೆ ಕುಂದ್ರಕ್ಕೂ ಕೊಲ್ಲೆ ಮುರಿಯಕ್ಕೂ ಅಂತಾರಲ್ಲ ಸರ್, ಆ ತರ ಆಯ್ತು. ಇವ್ರು ನೈಟ್ 10:30 ಆದ್ರೂ ಮನಿಗ್ ಬಂದಿರ್ಲಿಲ್ಲ. ಒಂದ್ ನೈಟ್ ಹೋಲ್ ಡೇ ನೈಟ್ ಮನಿಗ್ ಬಂದಿಲ್ಲ. ಬೆಳಿಗ್ಗೆ 10 ಗಂಟೆ ತನಕ ವೇಟ್ ಮಾಡಿದ್ವಿ, ಮನಿಗ್ ಬಂದಿಲ್ಲ. ಆಮೇಲೆ ಎಷ್ಟು ಫೋನ್ ಮಾಡಿದ್ರು ಪಿಕ್ ಮಾಡ್ತಿಲ್ಲ. ಅವಾಗ ಬೇರೆ ಆಪ್ಷನ್ ಇರ್ಲಿಲ್ಲ, ನಾನ್ ಕಾಲ್ ಮಾಡಿದೆ. ಇವ್ರು ಯಾವಾಗ್ಲೂ ಕಾಲ್ ಮಾಡ್ತಿಲ್ಲ ಅಂತಾರ. ಅದ್ನ ಮಾತಾಡಿದ್ರ ಆಗುತ್ತಾ, ಮತ್ತೆ ರಾಜುನು ಮನಿಗ್ ಬಂದಿಲ್ಲ ಅಂದ್ರೆ ನಮ್ಮ ಮನೆಯವರು ಮನಿಗ್ ಬಂದಿಲ್ಲ, ಅದನ್ನ ಕೇಳ್ದಂಗ ಆಗತ್ತೇಳಿ ಅಂತೇಳಿ ನಾನ್ ಕಾಲ್ ಮಾಡಿದೆ ಸರ್ ಅವ್ರಿಗೆ. ಅವಾಗ ಅವ್ರು ಹೇಳಿದ್ರು ಸರ್, ಬಂದಾನ ಡ್ಯೂಟಿಗೇನ್ ಬಂದಾನ, ಬಟ್ ಆತ ಇಲ್ಲಿ ಅವ್ರ ಫ್ರೆಂಡ್ದೊಂದ್ ಮನೆ ಐತೆ, ಅವ್ರ ಮನೆಯಲ್ಲೇ ಮಕ್ಕೊಂಡಾನ ಅಂತ ಹೇಳಿದ್ರು ಸರ್. ಹೌದಾ ಅಣ್ಣ ಅಂತೇಳಿ ಮಾತಾಡಿದೆ ಸರ್. ಅವ್ರು ಆಮೇಲೆ ಏನ್ ಮಾಡಿದ್ರು ಸರ್, ಹಂಗೆ ಊಟ ಆಯ್ತಾ, ರಾಜು ಏನ್ ಮಾಡ್ತಿದಾನ, ಎದ್ದಿದಾನ, ಹೋಗಿದಾನ, ಬಂದಾನ ಅಂತೇಳಿ ಚಾಟ್ ಮಾಡಕ್ ಶುರು ಮಾಡಿದ್ರು ಸರ್. ನಾನ್ ಅದಕ್ಕೆ ರಿಪ್ಲೈ ಮಾಡಿದ್ಮೇಲೆ ಅವರು ಡೈರೆಕ್ಟ್ ನನಗೆ ಪ್ರಪೋಸೇ ಮಾಡ್ಬಿಟ್ರು ಸರ್. ನಾನು ಶಾಕ್ ಆಗಿ, ಏನ್ ನೀವ್ ಈ ತರ ಮಾತಾಡ್ತಿದ್ದೀವಿ, ನಾವ್ ನಂಬರ್ ಎಕ್ಸ್ಚೇಂಜ್ ಮಾಡಿರೋದು ಎದ್ರಗೋಸ್ಕರ, ನಾವ್ ನನ್ ಗಂಡನ್ಗೋಸ್ಕರ ಎಕ್ಸ್ಚೇಂಜ್ ಆಗಿರೋದು, ನೀವ್ ಏನ್ ಮಾಡ್ತಿದ್ದೀರಾ, ಈ ತರ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ದೆ ಸರ್. ಇಲ್ಲ ನಾನು ಅಂದ್ರೆ ನೀವು ನಮ್ ಮನಿ ಬಂದು ಎಷ್ಟು ದಿನ ಆಯ್ತು, ಮನಿ ಬಂದು ಒಂದು 15 days, ಒಂದ್ ಮಂತ್ ಆಗಿರ್ಬೋದು ಅಷ್ಟೇ. ಅಷ್ಟರಲ್ಲಿ ಈ ತರ ಮಾಡ್ತಿದಿರಲ್ಲ, ನಿಮ್ಗೇನ್ ಸರಿ ಅನ್ಸುತ್ತಾ? ನಾವು ಫ್ಯಾಮಿಲಿ ಇರೋರು, ನೀವು ಫ್ಯಾಮಿಲಿ ಇರೋರು, ಏನಾದ್ರು ಆದ್ರೆ ಕತೆ ಏನಾಗುತ್ತೆ ಅನ್ನೋದಾದ್ರೂ ಯೋಚನೆ ಮಾಡಿದೀರಾ ಅಂತಂದ್ರೆ ಅವ್ರು ಹೇಳಿದ್ರು, ನಮ್ ಮನೆಯವ್ರು ಚೆನ್ನಾಗ್ ನೋಡ್ಕೊಂತಿಲ್ಲ, ನನಗ್ ಹಾರ್ಟ್ ಪ್ರಾಬ್ಲಮ್ ಇದೆ, ಹಂಗಿದೆ ಹಿಂಗಿದೆ ಅಂತ ಎಲ್ಲ ಹೇಳಿದ್ರು ಸರ್. ನೀವು ನಿಮ್ ಮನೆಯವ್ರನ್ನ ಎಷ್ಟ್ ಚೆನ್ನಾಗಿ ನೋಡ್ಕೊಂತೀರಿ, ಅವ್ರು ಅದಕ್ಕೆ ಸಪೋರ್ಟ್ ಮಾಡ್ತಿಲ್ಲ, ಆತರ ಎಲ್ಲ ಹೇಳಿದ್ರು ಸರ್. ಆಮೇಲೆ ಹಿಂಗೆಲ್ಲ ಆಯ್ತು ನೋಡ್ರಿ ಸರ್. ಇರ್ಲವ, ನೀನು ಅದರಿಂದ ದೂರ ಇರುವ ಅಷ್ಟೇ, ನಾನು ಅದು ಮಾತ್ರ ಹೇಳಬಲ್ಲೆ. ಈಗ ಸಹಾಯ ಮಾಡುವ ಉದ್ದೇಶದಿಂದ ಬಂದವರು ಯಾವಾಗ ಬದಲಾಗ್ತಾರೆ ಅದು ನನಗೆ ಗೊತ್ತಾಗಲ್ಲ, ಅಥವಾ ಅದು ನಮ್ಮ ಕೈಲಿ ಇರಲ್ಲ. ಆದರೆ ಇದೇನೋ ಬೇರೆ ಉದ್ದೇಶ ಒಳಗೊಂಡಿದೆ ಅಂತ ಗೊತ್ತಾದಾಗ ಕಟ್ ಮಾಡಿ ಬಿಸಾಕೋದು ಸಿಂಪಲ್ ಅಲ್ವಾ. ಬಟ್ ಇನ್ನೊಂದು ಹೇಳ್ತೀನಿ, ಕುಡಿತ ಬಿಡಿಸ್ಲಿಕ್ಕೆ ಹೋಗಿ ಸರಿ ಹೋಗೋದು, ನಾನು ಫಸ್ಟೇನೆ ಇನ್ನೊಮ್ಮೆ ಹೇಳ್ತೀನಿ, ಆಗಲೇನೂ ಹೇಳಿದ್ದೆ, ಹೊರಗಿನ ಪ್ರಯತ್ನಗಳಿಗಿಂತ ಒಳಗಿನ ಸಂಕಲ್ಪ ಬಹಳ ಮುಖ್ಯ. ನಾನೇ ಬಿಡಬೇಕು ಅಂತ ನಾನು ಇಂಥ ವಿಚಾರಗಳನ್ನು ಕೇಳ್ಬಿಟ್ಟಿದ್ದೀನಿ. ಕುಡಿತ ಬಿಡಿಸ್ಲಿಕ್ಕೆ ಹಾಕಿದ್ದು ಸರಿ, ಒಂದ್ಮೇಲೆ 3 ತಿಂಗಳು ಚೆನ್ನಾಗಿದ್ರು, ಆಮೇಲೆ ಮೊದ್ಲಿಗಿಂತ 2 ಪಟ್ಟು ಜಾಸ್ತಿನೇ ಆದ್ರು ಅಂತ. ಪ್ರಯತ್ನ ಮಾಡ್ಬಿಡಿ ಅಂತ ಹೇಳ್ತಾ ಇಲ್ಲ, ಬಟ್ ಅಲ್ಲ ಸರ್, ಅವರು ಈಗ ನಾವು ನಮ್ಮ ಮನೆಯವ್ರಿಗೋಸ್ಕರ ನಂಬರ್ ಎಕ್ಸ್ಚೇಂಜ್ ಮಾಡಿದ್ರೆ ಅವ್ರು ಎಷ್ಟು ಮಿಸ್ಯೂಸ್ ಮಾಡ್ಕೊಂತಿದಾರಲ್ಲ ಸರ್, ಅದು ಬೇಜಾರಾಗಲ್ಲ ಸರ್. ನಾನು ಅದನ್ನೇ ಹೇಳ್ತಾ ಇದ್ದೀನವ, ಪ್ರಪಂಚದ ಅಸಭ್ಯ ವರ್ತನೆಗಳಿಗೆ ನಾವು ಜವಾಬ್ ಕೊಡ್ತಾ ಕೂತ್ಕೊಳ್ಲಿಕ್ಕೆ ಆಗಲ್ವಲ್ಲವ. ಹೌದು ಸರ್, ನಾವೇನು ನಾವ್ ಹೆಂಗಿರ್ಬೇಕು ಅನ್ನೋದು ನಮ್ಮ ಹೊಡೆತಗಳಿಂದ ತಪ್ಪಿಸಿಕೊಳ್ಳೋದು ನನಗೆ ಗೊತ್ತಿರ್ಬೇಕು, ಅದೇ ಜೀವನ. ಹೊಡೆತ ಬೀಳಬಾರ್ದು ಅಂದ್ರೆ ಜೀವನ ಅಲ್ಲ, ಹೊಡೆತ ಬೀಳ್ತಾ ಇರ್ತವೆ. ಆ ಕಡೆಯಿಂದ ಒಂದು ಕಲ್ಲು ಬರುತ್ತೆ, ಈ ಕಡೆಯಿಂದ ಒಂದು ಕಲ್ಲು ಬರುತ್ತೆ.
ತಪ್ಪಿಸಿಕೊಳ್ಳುವ ಪ್ರಯತ್ನ ನಾವು ಮಾಡಬೇಕು, ಮತ್ತು ನಾವು ಅದರಲ್ಲಿ ಯಶಸ್ವಿ ಆಗಬೇಕು. ಆಗ ನಾವು ಉಳಿತೀವಿ, ಇಲ್ಲಾಂದರೆ ನಾವು ಉಳಿಯಲ್ಲ. ಹೌದು ಹಾಗಾಗಿ ಅವನಂಗೆ ಮಾಡಿಬಿಟ್ಟ. ಅರೆ, ನೀವು ಅಣ್ಣ ಅಂದ್ರಿ, ನೀವು ಸಹಾಯ ಕೇಳಿದ್ರಿ, ಅಥವಾ ನೀವು ಅಂಥದ್ದೇನೋ ಒಂದು ಕೆಲಸ ಇತ್ತು ಅದಕ್ಕೆ ಮಾಡಿದ್ರಿ, ಬಟ್ ಈತ ಏನೋ ಬೇರೆ ಮಾತಾಡ್ತಿದ್ದಾನೆ ಅಂದಾಗ ಬ್ಲಾಕ್ ಮಾಡಿ ಬಿಸಾಕೋದು 5 ನಿಮಿಷದ ಕೆಲಸ. ಹೌದು ಸರ್. ಅಯ್ಯೋ ಹಂಗೆ ಮಾಡ್ಬಿಟ್ಟ ಅವನು ಮಾಡಿದ್ದಾನೆ, ಇನ್ನೆಷ್ಟೋ ಜನ ಮನಸ್ಸಲ್ಲಿ ಇಟ್ಕೊಂಡು ಕೂತಿದ್ದಾರೆ ಅಷ್ಟೇ. ಹೌದು ಸರ್. ಈ ಹೊರಗಿನ ಈ ಅಸಭ್ಯ ವಿಚಾರಗಳು ಆಗಲೇಬಾರ್ದು ಅಂತ ನೀನು ಬದುಕಬಾರ್ದು. ಇಲ್ಲ, ಈ ಲೋಕದಲ್ಲಿ ರಾಮ ರಾವಣ ಇಬ್ಬರೂ ಇದ್ದಾರೆ. ಸಮಯ ಸಿಕ್ಕಾಗ ಅವ್ರವ್ರ ಮುಖ ತೋರಿಸ್ತಾರೆ. ಹೌದು ಸರ್. ನಮಗದು ಯಾಕೋ ಇಷ್ಟವಾಗಲಿಲ್ವ, ನಾವು ದೂರ ಇರಬೇಕು. ಹೌದು ಸರ್. ಒಳ್ಳೆದ್ದರು ಕೆಟ್ಟದ್ದು, ಒಳ್ಳೆಯದು ಮತ್ತು ಕೆಟ್ಟದ್ದರ ನಡುವಿನ ಸಂಘರ್ಷವೇ ಈ ಸೃಷ್ಟಿ. ಹಾಗಾಗಿ ಅವನಿಗೆ ಮಾಡಿಬಿಟ್ಟ, ಮಾಡಿದ ತಪ್ಪೆ, ನಾನು ತಪ್ಪಲ್ಲ ಅಂತ ಹೇಳಲ್ಲ, ಬಟ್ ಇದು ನಿನ್ನ ಬದುಕಾಗಿರೋದ್ರಿಂದ ನೀನು ಇದನ್ನು ವಿಶ್ಲೇಷಣೆ ಮಾಡ್ಕೊಂಡು ಕೂತ್ಕೊಳ್ಳುವಷ್ಟು ಸೀರಿಯಸ್ ಮ್ಯಾಟ್ರ್ ಇದಲ್ಲ. ಆ್ಯಂಡ್ ಅದಕ್ಕೆ ಅಷ್ಟೊಂದು ಮಾನ್ಯತೆಯನ್ನು ಕೊಡೋ ಅವಶ್ಯಕತೆಯೂ ಇಲ್ಲ. ನೀನೀಗ ಓದೋ ಕಡೆ ಬಂದಿದೆಯಾ, ಅದನ್ನು ಮುಗಿಸು, ಆಮೇಲೆ ಗಂಡನ ವಿಚಾರ ಕೈಗೆ ತಗೋ, ಅದನ್ನು ಮುಗಿಸು. ಆ್ಯಂಡ್ ಗಂಡ ಬದಲಾಗ್ತಾನೆ. ಆ್ಯಂಡ್ ಎಲ್ಲೆಲ್ಲೂ ಕಳಿಸಿ ಮತ್ತೆ, ಯಾಕಂದರೆ ಕುಡಿತವನ್ನು ಬಿಡಿಸ್ಲಿಕ್ಕೆ ನನಗೆ ಇಷ್ಟೆಲ್ಲ ಮಾಡಿಬಿಟ್ಲು, ಅಲ್ಲಿ ತುಂಬ ತೊಂದರೆ ಕೊಟ್ಟರು ಅಂತ ಆಮೇಲೆ ಹೆಂಡತಿಯನ್ನು ಅರ್ಧ ಜೀವ ಮಾಡಿ ಕೊಲೆ ಮಾಡಿದವ್ರನ್ನೂ ನಾನು ನೋಡಿದ್ದೀನಿ. ಅಯ್ಯೋ ಸರ್. ಈಗ ಏನಾಗ್ಬಿಡುತ್ತೆ, ಕೆಲವೊಬ್ರು ಹಂಗೆ ಸಿಟ್ಟು ಉಳಿಸ್ಕೊಂಡ್ಬಿಡ್ತಾರೆ. ಕರ್ಕೊಂಡು ಹೋದವರು ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ತಾರೆ, ಪರಿವರ್ತನೆ ಮಾಡೋ ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ, ಆಯಿತು. ಆದರೆ ಅದರ ಸಕ್ಸಸ್ ಪರ್ಸೆಂಟೇಜ್ ಎಷ್ಟು ಕಡಿಮೆ. ಹೌದು ಸರ್. ಅಂದ್ರೆ ನಮ್ಮ ಮನೆಯವ್ರ ನಾವ್ ಎಲ್ಲಿ ಕರ್ಕೊಂಡು ಹೋಗಿಲ್ಲ ಸರ್. ಅವರು ಮನ ಪರಿವರ್ತನೆಯಿಂದಾನೇ ಬಿಡ್ತೀನಿ ಅಂತ ಹೇಳಿ ನಿರ್ಧಾರ ಆಗ್ಬೇಕವ. ಅದಕ್ಕೆ ಪ್ರಚೇತಸ ಅನ್ನೋ ಬೇಡ ವಾಲ್ಮೀಕಿ ಆಗಿದ್ದು ಕೂಡ ಅಂತರಂಗದ ಬದಲಾವಣೆಯಿಂದ. ಗೌತಮ ಅಂತಕ್ಕಂಥವನು ಬುದ್ಧ ಆಗಿದ್ದು ಕೂಡ ಅದು ಅಂತರಂಗದ ಬದಲಾವಣೆಯಿಂದ. ಅಂಗುಲಿಮಾಲ ಅನ್ನೋ ರಾಕ್ಷಸ ಬುದ್ಧನ ಅನುಯಾಯಿ ಆಗಿದ್ದು ಕೂಡ ಅಂತರಂಗದ ಬದಲಾವಣೆಯಿಂದ. ಅದು ತನ್ನ ಗರ್ಭದಲ್ಲಿ ಜನಿಸಬೇಕಾದ ಬದಲಾವಣೆಯ ಹೊರತು ಹೊರಗಿನ ಪ್ರಭಾವದಿಂದ ಆದರೆ ಅಥವಾ ಯಾವುದೋ ಕೆಮಿಕಲ್ಲಿಂದ ಮಾಡುವುದಾದರೆ ಅದು ತುಂಬ ದಿನ ಉಳಿಯುವುದಿಲ್ಲ. ಇದನ್ನು ಮುಗಿಸು, ಒಳ್ಳೇದಾಗುತ್ತೆ. ನಾನು ಹೇಳ್ತಾ ಇದ್ದೀನಿ, ನಿನ್ನ ಬಯಕೆಗಳು ಏನೊಂದು ಒಳ್ಳೆ ಸಂಸಾರ, ಮಕ್ಕಳು, ಗಂಡ ಎಲ್ಲ ನಗನಗ್ತಾ ಇರಬೇಕು. ಯಾವುದೇ ಮನೆಯ ವ್ಯಸನಗಳು ಗಂಡನಿಗಾಗಲಿ ಮಕ್ಕಳಿಗಾಗಲಿ ಯಾವುದು ಮುಂದೆ ಬರಬಾರ್ದು ಅಂತ ಏನು ಬದುಕನ್ನು ನಿರೀಕ್ಷೆ ಮಾಡ್ತಾ ಇದೆಯಾ, ಎಲ್ಲವೂ ಆಗುತ್ತೆ. ಭರವಸೆಯಿಂದ ಇರು. ಒಳ್ಳೆ ಕಾಲ ಬರಲಿ ಅಂತ ಕಾಯಬೇಡ. ಎಲ್ಲ ದಿನವನ್ನು ಇದು ಒಳ್ಳೆ ದಿನ ಅಂತಲೇ ಭಾವಿಸು, ಬದುಕು. ಯಾಕಂದರೆ ಒಳ್ಳೆ ದಿನ ಅಂತ ಯಾವ ದಿನವೂ ಇಲ್ಲಿಲ್ಲ, ಕೇವಲ ದಿನಗಳು ಮಾತ್ರ ಇದ್ದಾವೆ. ಅದು ಒಳ್ಳೆಯದು ಕೆಟ್ಟದ್ದು ಅದು ನಮಗೆ ಬಿಟ್ಟಿದ್ದು. ಒಳ್ಳೇದಾಗಲಿ ತಾಯಿ. ಖಂಡಿತ ಒಳ್ಳೇದಾಗುತ್ತೆ. ಒಳ್ಳೇದಾಗಲಿ. ಪಾಪ ಬಹಳಷ್ಟು ಹೆಣ್ಣು ಮಕ್ಕಳು ತಮ್ಮ ಗಂಡನ ಈ ಚಟದ, ಅದು ಕುಡಿತದ್ದು ಅಂತ ಮಾತ್ರ ಅಲ್ಲ, ಜೂಜಾಟ, ಪರಸ್ತ್ರೀ ಸಹವಾಸ, ಸಿಗರೇಟ್, ಬೀಡಿ, ಪಾನ್ ಪರಾಕ್, ಹೀಗೆ ಹೆಂಡತಿ ಮಕ್ಕಳನ್ನು ಬೀದಿಗೆ ತಂದು ನಿಲ್ಲಿಸಲಿಕ್ಕೆ, ಭವಿಷ್ಯದಲ್ಲಿ ಹೆಂಡತಿ ಮಕ್ಕಳು ಬೀದಿಗೆ ಬರಲಿಕ್ಕೆ ಏನೇನು ತಯಾರಿ ಬೇಕು ಅದೆಲ್ಲ ವ್ಯಸನಗಳು ಇರ್ತವೆ. ಎಲ್ಲವೂ ಒಬ್ಬನಲ್ಲಿ ಇಲ್ಲದೆ ಹೋದರೂ ಒಂದೊಂದು ವ್ಯಸನ ಒಬ್ಬನಲ್ಲಿ. ಕೆಲವೊಬ್ಬರಂತೂ ಹೇಳ್ತಾರೆ, ಅಯ್ಯೋ ಇಲ್ಲ ಸರ್, ನಾನು ಬೀಡಿ ಸಿಗರೇಟು ಇದು ಯಾವುದು ಮುಟ್ಟಲ್ಲ ಸರ್, ನನಗೆ ಅದು ಕಂಡ್ರಾಗಲ್ಲ ಸರ್, ಏನೋ ಒಂಚೂರು ಕುಡಿತೀನಿ ಅಷ್ಟೇ ಅಂತ. ಅಂದರೆ ಕುಡಿಯೋದು ಕೆಟ್ಟದ್ದಲ್ಲ ಅನ್ನೋದು ಈತನ ಭಾವನೆ. ಇನ್ನು ಕೆಲವೊಬ್ರು ಹೇಳ್ತಾರೆ, ಕುಡಿಯೋದು ಸರ್ ನನಗೆ ಅದನ್ನು ಕಂಡ್ರಾಗಲ್ಲ ಸರ್, ಸಿಗರೇಟು ಬೀಡಿ ಯಾವುದು ನನಗಾಗಲ್ಲ ಸರ್, ಏನೋ ಒಂಚೂರು ಈ ಅನ್ಸನ್ನ ಈ ತುಟಿ ಒತ್ತಲಿಸ್ಕೊಳ್ತೀನಿ ಅಷ್ಟೇ ಸರ್, ಅದನ್ನು ಬಿಟ್ಟರೆ ನನಗೆ ಯಾವುದೂ ಇಲ್ಲ. ಇವರಿವರ ದೃಷ್ಟಿಯಲ್ಲಿ ಇವೆಲ್ಲ ವ್ಯಸನ ಅಲ್ಲ ಅಂತ. ಸಾಯಲಿಕ್ಕೆ ಅಥವಾ ಹಾವು ತುಂಬ ಸಾರಿ ಕಚ್ಚಬೇಕು ಅಂತ ಏನಿಲ್ಲ, ಒಂದು ಸಾರಿ ಕಚ್ಚಿದ್ರೂ ಸಾಯ್ತಾನೆ. ಹಾಗಾಗಿ ವಿಷ
ಅದು ಬೀಡಿ ಆದ್ರೇನು, ಸಿಗರೇಟ್ ಆದ್ರೇನು, ವೇಶ್ಯೆಯರ ಸಹವಾಸವಾದ್ರೇನು, ಪರಸ್ತ್ರೀ ಸಹವಾಸ ಆದರೆ ಯಾವುದೋ ನಿಮ್ಮನ್ನು ಕೊಲ್ಲಲಿಕ್ಕೆ ಬಂದಿರುತ್ತೆ. ಅದು ಸ್ವಲ್ಪ ಲೇಟ್ ಆಗಬಹುದಷ್ಟೇ. ಇವತ್ತಲ್ದಿರ ಮುಂದಿನ ವರ್ಷ, ಮುಂದಿನ ವರ್ಷ ಅಲ್ದಿರ ಮುಂದಿನ 10 ವರ್ಷ ಒಟ್ನಾಗಿ ಹೀನಾಯವಾಗ ನಿಮ್ಮ ಬದುಕನ್ನು ಮುಕ್ತಾಯಗೊಳಿಸುತ್ತೆ. ಹಾಗಾಗಿ ನೀವು ಈ ವ್ಯಸನಗಳನ್ನು ಬಿಡುವ ಸಮಯ, ಒಳ್ಳೆಯ ಸಮಯ ಬರಲಿ, ನಾನು ಕುಡಿಯೋದು ಬಿಟ್ಟುಬಿಡ್ತೀನಿ, ಇವತ್ತೇ ಕೊನೆ, ಕುಡಿಯೋದು ಬಿಟ್ಟುಬಿಡ್ತೀನಿ. ಅರೆ ಕುಡಿಯೋದು ಬಿಡ್ಲಿಕ್ಕೆ ಒಳ್ಳೆ ಕಾಲ ಯಾಕೆ ಆಯ್ತೀರಿ? ಹಾಗೆಲ್ಲ ಇಲ್ಲ, ಎಲ್ಲ ಒಳ್ಳೆಯದಾಗುತ್ತೆ. ದಯವಿಟ್ಟು ಹೆಂಡತಿ ಮಕ್ಕಳ ವಿಚಾರದಲ್ಲಿ ದುಃಖ ಕೊಡಬೇಡಿ.